ಬಗ್ಗೆ ನಾನು ಹೇಳ್ತೀನಿ. ಮೆನಿ ಮೈಟ್ ಬಿ ನೋಯಿಂಗ್ ಅಬೌಟ್ ಮೇನ್ಸ್, ಬಟ್ ಇಟ್ಸ್ ಜಸ್ಟ್ ಐ ವಾಂಟೆಡ್ ಟು ಟೆಲ್ ಯು ಮೇನ್ಸ್ ಅಲ್ಲಿ ಯಾವ ತರ ಇರುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್, ಓಕೆ, ಮೇನ್ಸ್ ಅಲ್ಲಿ 4 GS ಪೇಪರ್ಸ್ ಬರುತ್ತೆ. GS 1, 2, 3 and 4. Am I right? Can you able to see what I am writing? Yes, sir. Okay. 4 GS ಪೇಪರ್ ಇರುತ್ತೆ and each GS paper is 250 marks. Okay. Each GS paper is 250 marks. Okay. And each GS paper will be having 2 types of pattern of question. One is 10 marks, other is 15 marks. ಎರಡಕ್ಕೂ ಬೇರೆ ಬೇರೆ ಅಪ್ರೋಚ್ ಇರುತ್ತೆ. ಈ 10 marks ಅಲ್ಲಿ ನೀವು 150 ವರ್ಡ್ಸ್ ಅಲ್ಲಿ ಬರಿಬೇಕಾಗುತ್ತೆ. ಲಿಮಿಟೆಡ್ ಪೇಜ್ ಇರುತ್ತೆ. 15 marks ಅಲ್ಲಿ 250 ವರ್ಡ್ಸ್ ಅಲ್ಲಿ ಬರಿಬೇಕಾಗುತ್ತೆ. ಇಟ್ ಮೀನ್ಸ್ 10 + 15 marks. ಸೊ 10 marks ಇರೋವು 10 ಕ್ವಶನ್ ಇರುತ್ತೆ, 15 marks ಇರೋದು 10 ಕ್ವಶನ್ ಇರುತ್ತೆ. ಸೊ ಇದು ಟೋಟಲ್ ಎಷ್ಟಾಯ್ತು? 150. ಇಲ್ಲಿ 100 ಆಯ್ತು. ಸೊ 150 plus 100 is 250. Okay, each paper carrying 150 marks and 4 paper it is 1000 marks. Clear? Okay, somebody please respond. Yes, sir. Yeah, this is for GS. Okay, yeah, please somebody mute it. And next is essay. Essay is for 250 marks. So essay ಅಲ್ಲಿ A ಮತ್ತೆ B ಇರುತ್ತೆ. One essay, see somebody please, I request them to mute it. Please participant mute it because it will be disturbing others. Right. Okay. Yeah. Not to break. This is clear, right? GS ಅಲ್ಲಿ 4 GS ಇರ್ತದೆ. Each GS paper is carrying 250 marks. 4 GS paper it is 1000 marks. But each paper will be having pattern of questions. ನೋಡಿದ್ರೆ ಒಂದು 10 marks ಇರುತ್ತೆ, ಇನ್ನೊಂದು 15 marks ಇರುತ್ತೆ. 15 marks 10 ಕ್ವಶನ್ ಇರ್ತದೆ. It means 150 marks and 10 marks is 10 questions. It means 100 marks. Total is 250. 250 marks each GS paper. 4 GS paper ಬರಿಬೇಕಾಗುತ್ತೆ plus essay. Essay is for 250 marks and each essay is 125 marks. Okay, it means 250 marks. ಇದರಲ್ಲಿ ನಿಮ್ಗೆ ಚಾಯ್ಸ್ ಇರಲ್ಲ. Please fix in your mind that you won't get a choice. So it is not me I am dictating, it is KPSC has given it. There is no choice. It is compulsory. You have to tick. You have to write on that particular topic. Last 2020 ಅಲ್ಲಿ KS 2020 ಮೇನ್ಸ್ ಅಲ್ಲಿ ಒಂದು ನ್ಯಾಷನಲ್ ಮತ್ತೆ ಇನ್ನೊಂದು ರೀಜನಲ್ ಇತ್ತು. ಸೊ ನ್ಯಾಷನಲ್ ಅಲ್ಲಿ ಬಹಳಷ್ಟು ನ್ಯೂಸ್ ಅಲ್ಲಿ ಇತ್ತು ಆ ಟೈಮಲ್ಲಿ, ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ. ಓಕೆ, ಸೊ ಮತ್ತೆ ರೀಜನಲ್ ಬಂದು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಇತ್ತು. ಅದೇ ವರ್ಷ ಲ್ಯಾಂಡ್ ರಿಫಾರ್ಮ್ಸ್ ಬಹಳ ಚರ್ಚೆಯಲ್ಲಿತ್ತು. ಅದಕ್ಕೋಸ್ಕರ ಈ 2 ಟಾಪಿಕ್ ಡಾಮಿನೆಂಟ್ ಆಗಿತ್ತು. ಓಕೆ, ಎಸ್ ಎ ಸಿಲೆಬಸ್ ನೋಡಿ ಆ ಪ್ರಕಾರ ಅವರು ಡಾಮಿನೇಟೆಡ್ ಟಾಪಿಕ್ ಕೆಲವೊಂದು ಎಸ್ಸೆ ಐ ವಿಲ್ ಟೆಲ್ ಯು ಇನ್ ದ ಲೇಟರ್ ಸೆಷನ್ಸ್ ಯಾವ ಎಸ್ಸೆ ನಾವು ಪ್ರಿಡಿಕ್ಟ್ ಮಾಡಬಹುದು, ಯಾವ ತರ ಎಸ್ಸೆ ಪ್ರಿಪೇರ್ ಮಾಡಬಹುದು ಅನ್ನೋದು. ಸೊ ದಿಸ್ ಈಸ್ ಅಬೌಟ್ ಟೋಟಲ್ 1250 marks. ಓಕೆ, ದಿಸ್ ಈಸ್ ಮೇನ್ಸ್. ಮೇನ್ಸ್ ಅಲ್ಲಿ ನೀವು ಇಷ್ಟರೊಳಗಡೆ ಕಾಂಪೀಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದ ಮಾರ್ಕ್ಸ್ ವಿಚ್ ಮ್ಯಾಟರ್ ಫಾರ್ ಯುವರ್ ಮೆರಿಟ್. AC ಇಂದ ಡೈರೆಕ್ಟ್ ನೀವು ಗ್ರೂಪ್ ಬಿ ಸರ್ವಿಸ್ಗೆ ಡಿಫ್ರೆನ್ಶಿಯೇಟ್ ಆಗುತ್ತಂದ್ರೆ ಇಟ್ಸ್ ಅ ಮೇನ್ಸ್. ಓಕೆ, ಮೇನ್ಸ್ ಅಲ್ಲಿ ನೀವು ಆದಷ್ಟು ಮಾರ್ಕ್ಸ್ ಹೆಚ್ಚಿಗೆ ತೆಗೆಯಕ್ಕೆ ಪ್ರಯತ್ನ ಮಾಡಿ. ಸೊ ಇನ್ನೊಂದು ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ಸೊ
many of the aspirants here neglected qualifying paper ಅಲ್ಲಿ ಫೇಲ್ ಆಗಿರೋರು ನನ್ಗೆ ಗೊತ್ತಿದ್ದಾರೆ ಫ್ರೆಂಡ್ ಸರ್ಕಲ್ ಅಲ್ಲೇ. ಓಕೆ, ಒಂದು ಕಂಪಲ್ಸರಿ ಕನ್ನಡ ಇರುತ್ತೆ ಅಂಡ್ ಇಂಗ್ಲಿಷ್. ಇಲ್ಲಿ 150 ಮಾರ್ಕ್ಸ್ ಕೊಟ್ಟಿರ್ತಾರೆ. ಇಟ್ ಈಸ್ ಡಿಸ್ಕ್ರಿಪ್ಟಿವ್. ಓಕೆ, ಇಂಗ್ಲಿಷ್ ಈಸ್ ಆಲ್ಸೋ 150 ಮಾರ್ಕ್ಸ್ ಅಂಡ್ ಯು ಹ್ಯಾವ್ ಟು ಟೇಕ್ 55 ಮಾರ್ಕ್ಸ್ ಈಚ್. ಇದು ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ಇನ್ ಕೇಸ್ ನಿಮ್ದು ಯಾವುದೇ ಪೇಪರ್ ಆಗ್ಲಿ ಇವ್ಯಾಲ್ಯೂಯೇಷನ್ ಮಾಡಲ್ಲ ಅವರು. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂಡ್ ದೀಸ್ ಮಾರ್ಕ್ಸ್ ಆರ್ ನಾಟ್ ಕನ್ಸಿಡರ್ಡ್ ಫಾರ್ ಯುವರ್ ಮೆರಿಟ್. ಅಂಡ್ ಫೈನಲಿ ಇಂಟರ್ವ್ಯೂ ಈಗ ರೆಡ್ಯೂಸ್ ಮಾಡಿದ್ದಾರೆ. 2020 50 ಮಾರ್ಕ್ಸ್ ಇತ್ತು, ಈಗ 25 ಮಾರ್ಕ್ಸ್ ಮಾಡಿದ್ದಾರೆ ಇಂಟರ್ವ್ಯೂ. ಇಟ್ ಮೀನ್ಸ್ ಲೈಕ್ ಚಾನ್ಸಸ್ ಆಫ್ ಮಾಲ್ ಪ್ರಾಕ್ಟಿಸಸ್ ಇನ್ ಇಂಟರ್ವ್ಯೂ ಇಸ್ ವೆರಿ ಲೆಸ್. ಸೊ ಮೇನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ದೇರ್ ಇಸ್ ನೋಬಡಿ, ಯು ನೀಡ್ ನಾಟ್ ಟು ಸೆಲ್ಯೂಟ್ ಎನಿವನ್. ಓಕೆ, ಸೊ ಐ ಥಿಂಕ್ ಮೆನಿ ಆಫ್ ಯು ವಿಲ್ ಅಂಡರ್ಸ್ಟ್ಯಾಂಡ್ what I'm trying to say is. Okay, so this is about the pattern, right? So ega one more important aspect what today I'm going to discuss is, ega elru ottare almost 6000 students, around 6000 students will be writing mains. elru ade books ottare, ಲಕ್ಷ್ಮೀಕಾಂತ್ ಅದೇ ಇರುತ್ತೆ ಅಂಡ್ ಜಿಯೋಗ್ರಫಿ ಎಲ್ಲ ಅದೇ ಬುಕ್ಸ್ ಇರ್ತದೆ. ಬಟ್ ಜಸ್ಟ್ ಓದಿದ್ರೆ, ಜಸ್ಟ್ ಕಂಟೆಂಟ್ ಇದ್ರೆ ಸಾಕಾಗಲ್ಲ. ಇಲ್ಲಿ ಮೇನ್ಸ್ ಈಸ್ ಆಲ್ ಟುಗೆದರ್, ಇಟ್ ಈಸ್ ಡಿಫರೆಂಟ್. ಐ ಆಮ್ ಟೆಲಿಂಗ್ ಯು, ಈಗ ಸಪೋಸ್ ಎನಿವನ್ ಹೂ ಹ್ಯಾಸ್ ಸ್ಕೋರ್ಡ್ 150 ಈಸ್ ಅ ಗುಡ್, ಹಿ ಹ್ಯಾಸ್ ಅ ಗುಡ್ ನಾಲೆಡ್ಜ್ ಅಂತಾನೆ ಹೇಳ್ಬೋದು. ಇವನ್ 150 ತೆಗ್ದಿರೋರು ಪ್ರಿಲಿಮ್ಸ್ ಅಲ್ಲಿ ದೇ ಆರ್ ಪೊಟೆನ್ಶಿಯಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬೋದು. ಬಟ್ ಈ ಪೊಟೆನ್ಶಿಯಾಲಿಟಿನ ಡೈವರ್ಟ್ ಮಾಡಿ ಕ್ಲಿಯರ್ ಆಗಿ ಮೇನ್ಸ್ ಅಲ್ಲಿ ಎಡ್ಜ್ ತಗೊಳೋದು ಯಾವ್ದಂದ್ರೆ, ಕೆಲವೊಂದು ಪಾಯಿಂಟ್ ಹೇಳ್ತೀನಿ. ಸ್ಟ್ರಕ್ಚರ್ ಆಫ್ ದಿ ಆನ್ಸರ್. ಸ್ಟ್ರಕ್ಚರ್ ಆಫ್ ದಿ ಆನ್ಸರ್ ನೋಡಿ, ಈಗ ಒಂದು 10 ಮಾರ್ಕ್ಸ್ ಇರುತ್ತೆ, ಇನ್ನೊಂದು 15 ಮಾರ್ಕ್ಸ್ ಇರುತ್ತೆ. ಓಕೆ, majority of the students will definitely skip 1 or 2 questions, 2 or 3 questions skip ಆಗೆ ಆಗುತ್ತೆ. It means 2 question ಅನ್ಕೊಳ್ಳಿ, like 2 question is 20, 3 question 30. 20 to 30 marks you are skipping in each paper. Okay, 20 marks ಅನ್ಕೊಳ್ಳಿ, 4 ಪೇಪರ್ ಇಂದ 80 ಮಾರ್ಕ್ಸ್ ಆಯ್ತು. You are just leaving 80 marks empty. ಅದನ್ನೇ ಅಟೆಂಪ್ಟ್ ಮಾಡಿ ನೀವು, 40 ಮಾರ್ಕ್ಸ್ ಬರ್ಲಿ, 30 ಮಾರ್ಕ್ಸ್ ಬರ್ಲಿ. ಸೊ ಯು ಆಸ್ಕ್ ಸಮನ್ ಹೂ ಹ್ಯಾಸ್ ಮಿಸ್ಡ್ KS by points. ಅದಕ್ಕೆ ಈಚ್ ಅಂಡ್ ಎವ್ರಿ ಮಾರ್ಕ್ಸ್ ಮ್ಯಾಟರ್ಸ್ ಹಿಯರ್. ಸೊ ವಾಟ್ ಐ ಆಮ್ ಟೆಲಿಂಗ್ ಯು, ಡೋಂಟ್ ಸ್ಕಿಪ್ ಎನಿ ಕ್ವಶನ್. ಸ್ಕಿಪ್ ಯಾವ್ದು ಕ್ವಶನ್ ಅಷ್ಟೇ ಸ್ಕಿಪ್ ಮಾಡಬಾರ್ದು ನಾವು ಎಕ್ಸಾಮ್ ಅಲ್ಲಿ. ಓಕೆ, ಸ್ಕಿಪ್ ಮಾಡಬಾರ್ದು. ಹಾಗಾದ್ರೆ ಯಾವ ತರ ಎಲ್ಲ ಅಟೆಂಪ್ಟ್ ಮಾಡ್ಬೋದು ನಾವು ಕ್ವಶನ್ಸ್? ಸಿ, ಈಗ ಫಸ್ಟ್ ಆಫ್ ಆಲ್ ಪೇಜಸ್ ನ ತುಂಬಿಸ್ಬೇಕು. ಪೇಜಸ್ ಯು ಹ್ಯಾವ್ ಟು ಫಿಲ್ ಆಲ್ ದ ಪೇಜಸ್. ಹಂಗಂತ ಬರ್ಕೊಂಡಿರಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ. ಇಟ್ಸ್ ಹೈಲಿ ಇಂಪಾಸಿಬಲ್, ರೈಟ್? ಅದಕ್ಕೆ ಡಯಾಗ್ರಾಮ್ಸ್ ಆರ್ ಪರ್ಟಿಕ್ಯುಲರ್ ಸಪರೇಟ್ ಬುಕ್ ಇಟ್ಕೊಳ್ಳಿ, ವೇರ್ ಯು ಆರ್ ರೈಟಿಂಗ್ ಆಲ್ ದ ಡಯಾಗ್ರಾಮ್ಸ್. ಮತ್ತೆ ಇನ್ನೊಂದು ಡಯಾಗ್ರಾಮ್ಸ್ ಅಲ್ಲಿ ಮೊನೋಟನಸ್ ಇರಬಾರ್ದು. ಈಗ ಸಪೋಸ್ ನಾನು ಕ್ಲೌಡ್ ಡಯಾಗ್ರಾಮ್ ಬರ್ದೆ, ಓಕೆ, ಇಲ್ಲ ನಾನು ಯಾವ್ದೋ ಟ್ರಯಾಂಗಲ್ ಹಾಕಿ ಇನ್ಕ್ಲೂಸಿವ್ ಗ್ರೋತ್ ಬಗ್ಗೆ ತೋರಿಸ್ತೀನಿ. ಓಕೆ, ದಿಸ್ ಈಸ್ ಇನ್ಕ್ಲೂಸಿವ್ ಗ್ರೋತ್, ಹಿಯರ್ ಆಲ್ ದ ಪ್ಯಾರಾಮೀಟರ್, ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್. ಇದನ್ನೇ ನಾನು ಎಲ್ಲಾ ಕಡೆ ನಾನು ಯೂಸ್ ಮಾಡ್ಬೋದು. ಇದನ್ನೇ ಎಲ್ಲಾ ಕಡೆ ನಾನು ಯೂಸ್ ಮಾಡಬಾರ್ದು. ಒಂದತ್ರ ನಾನು ಯೂಸ್ ಮಾಡಿದೀನಿ ಅಂದ್ರೆ you try to make some modification. If you are writing cloud like this, try to write some box. Okay, if you want to represent some data with respect to census or some urban or income, what you call as income diversity, you write something. These are rich people in India enjoying 90% of the wealth, and these are the other section of the people, 10% enjoying the wealth. Itara. Okay, so
what I mean to say is diagrams ನೀವು ಹಾಕ್ತಿದ್ದೀರ ಅಂದ್ರೆ you are able to complete the paper by 90%, definitely. So in 10% is how you practice the questions. So this is very important point. So diagrams are very important, and diagrams allu monotonous ಆಗಬಾರದು. Then keywords. Okay, keywords are very important. Keywords ಬರ್ದಿದ ತಕ್ಷಣ ನೀವು ಅಂಡರ್ಲೈನ್ ಮಾಡಾಕ್ಬೇಕು. Actually last year essay land reforms ಬಗ್ಗೆ ಕೊಟ್ಟಿದ್ರು, ರೈಟ್? ಕೆಲವೊಂದು ಕೀವರ್ಡ್ಸ್ ಇರ್ತವೆ, ದಟ್ ಈಸ್ ಮ್ಯಾಂಡೇಟರಿ ಹೌ ಟು ಪುಟ್. ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲೇ ಆ ಕೀವರ್ಡ್ಸ್ ಮೆನ್ಷನ್ ಮಾಡಿದ್ರಿಂದ ಗಾಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ಎಸ್ಸೆ. ಐ ವಿಲ್ ಟೆಲ್ ಯು. ಈ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಜಸ್ಟ್ ಎಕ್ಸ್ಪ್ಲೈನಿಂಗ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಆಫ್ ಆಲ್ ಇದು ಲ್ಯಾಂಡ್ಲೆಸ್ ರಿಫಾರ್ಮ್ಸ್ ಬಗ್ಗೆ ಎಸ್ಸೆ ಬರೆದ್ರೆ, so we will begin with some of the essays. We will begin with historical background in some of very approaches idave. So what we did is we have taken historically how land system was there during the time of ancient period agirbodu, and we linked it to the modern era after independence. So after independence, first of all, we need to mention about Vinoba Bhave, right? Who started about land reform movement, and without mentioning bloodless revolution, your essay is incomplete. This is a keyword, okay? And again, when you're talking about India, after you will jump Karnataka. So Karnataka, Devraj Aras ಬಗ್ಗೆ tiller to the soil a concept ಕೊಟ್ಟರು, and he is a father of land reforms in Karnataka, and all those acts what they have brought, those are our very important points, but you need to underline it, keywords. So ಕೆಲವೊಮ್ಮೆ ನಾವು ಕೋಟ್ಸ್ ಯೂಸ್ ಮಾಡ್ತೀವಿ, ಕೋಟ್ಸ್ ನ ಅಂಡರ್ಲೈನ್ ಮಾಡೋದಾಗಿರುತ್ತೆ, ಫ್ಯಾಕ್ಟ್ ಆಗಿರುತ್ತೆ, ಡೇಟಾ. ಸಿ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈಗ ಸಪೋಸ್ ಆಸ್ ಪರ್, ಓಕೆ, ವಿ ನೋ ದಟ್ ಲೈಕ್ ಏನೋ ಒಂದು ಫ್ಯಾಕ್ಟ್ ನಾವು ಬರಿತೀವಿ, ಓಕೆ, this much is a labor force, women, like 28% is the women participation in the workforce. So this is something unprofessional anta helbodu. Quote some survey as per economic survey agirbodu, as per Ministry of Statistics. So something, it authenticate the data. It means you should be very if you are quoting some indexes as per the global some ranking, okay, World Economic Forum, as per World Economic Forum, as per World Bank. So ಆ ಡೇಟಾ ಇದ್ರೆ ನಿಮ್ಮಲ್ಲಿ ಅದನ್ನ ಕೋಟ್ ಮಾಡಿ. ಬರೀ ಡೇಟಾ ಕೋಟ್ ಮಾಡಿದ್ರೆ ಅದನ್ನ ಅಷ್ಟು ವ್ಯಾಲ್ಯೂ ಬರಲ್ಲ. ಅದಕ್ಕೆ ಯು ಶುಡ್ ಬಿ ಕೋಟಿಂಗ್ ದ ರಿಪೋರ್ಟ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ಫ್ಲೋ ಚಾರ್ಟ್ಸ್. Flow charts are very third points where you can complete the paper. Then examples. ಈಗೇನೋ ಒಂದು ಎಕ್ಸ್ಪ್ಲೈನ್ ಮಾಡಿದ್ರಿ, ಲೈಕ್ ಸಪೋಸ್ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಕ್ವಶನ್ ಇತ್ತು, ಓಕೆ, ಗ್ರೀನ್ ರೆವಲ್ಯೂಷನ್ ಬಗ್ಗೆ. Okay, I'm audible, right? Yes, sir. Okay, Yes. fine. Okay, fine. So what I was telling, yeah, ಗ್ರೀನ್ ರೆವಲ್ಯೂಷನ್ ಬಗ್ಗೆ ಕ್ವಶನ್ ಇತ್ತು, ಆಯ್ತಾ? ಇದ್ರಲ್ಲಿ ಎಕ್ಸಾಂಪಲ್ ಯಾವ ತರ ಕೊಡೋದು? ಮೇ ಬಿ ಈಗ ಓಕೆ, ಗ್ರೀನ್ ರೆವಲ್ಯೂಷನ್ ಬಂದಾಗ what are the example you are going to give? See, these are the places where green revolution spread, okay, and some of the varieties, wheat varieties ಯಾವ್ದಿತ್ತು, okay, and rice ಅಲ್ಲಿ ಯಾವ varieties ಇತ್ತು. So these are some of the example you will give it, okay, and most importantly you need to start with father of revolution ಆಗಿರ್ಬೋದು, okay, and their quote MS Swaminathan, some uniqueness, like
ಇಫ್ ಅಗ್ರಿಕಲ್ಚರ್ ಗೋಸ್ ರಾಂಗ್ ದೇರ್ ಇಸ್ ನಥಿಂಗ್ ಗೋಸ್ ರೈಟ್ ಅಂತ ಹೇಳಿದ್ದಾರೆ. ಸೊ ಆತರ ಒಂದು ಯುನಿಕ್ ಕೋಟ್ಸ್ ಕೊಡೋದು ಅಲ್ಲಿ. ಅಂಡ್ ಸಿ ಮೋರ್ ಓವರ್ ಯುವರ್ ಪೇಪರ್ ವಿಲ್ ಬಿ ಇವ್ಯಾಲ್ಯೂಟೆಡ್ ಬಿ ಸಮನ್ ಹೂ ಇಸ್ ಓಲ್ಡ್. ಅವನಿಗೆ ನಿಮ್ಮಲ್ಲಿ ನಾಲೆಡ್ಜ್ ಯಾರು ನೋಡಲ್ಲ. ಅವರು ನಾಲೆಡ್ಜ್ ಇಸ್ ಒನ್ ಪಾರ್ಟ್. ಹೌ ಹಂಬಲ್ ಯು ಆರ್ ಗೋಯಿಂಗ್ ಟು ಬಿ ಇನ್ ದ ಎಕ್ಸಾಮ್, ಇಟ್ ರಿಫ್ಲೆಕ್ಟ್ಸ್ ಇನ್ ಯುವರ್ ಆನ್ಸರ್. ಸಿಂಪಲ್ ಆಗಿ ಬರ್ದು ಒಳ್ಳೆ ಎಕ್ಸಾಂಪಲ್ ಕೊಟ್ಟು ನೀವು ಅವ್ರ ಕನ್ವೆ ಆಗೋ ತರ ಬರ್ದ್ರೆ ದೇ ಇವನ್ ಡೋಂಟ್ ಎಕ್ಸ್ಪೆಕ್ಟ್ ಯುವರ್ ಹೈಫೈ ಇಂಗ್ಲಿಷ್ ಆಲ್ಸೋ. ಸಿಂಪಲ್ ಇಂಗ್ಲಿಷ್ ಇದ್ದು ನಿಮಗೆ ಕನ್ವೆ ಆಗ್ತಿದೆಯಾ ಪಾಯಿಂಟ್, ಅಷ್ಟೇ ಸಾಕು, ಅಷ್ಟೇ ನೋಡೋದು ಅವರು. ಅಂಡ್ ದೇ ಆರ್ ನಾಟ್, ಅಂಡ್ ದೇ ಆಲ್ಸೋ ವಾಂಟ್ ಸಚ್ ಟೈಪ್ ಆಫ್ ಆಫೀಸರ್ಸ್. ಓಕೆ, ಸೊ ಆ ತರ ಎಕ್ಸಾಂಪಲ್ಸ್ ನ ನೀವು ಬರ್ದಿಲ್ಲ ಅಂದ್ರೆ ದಟ್ ಆನ್ಸರ್ ಇಸ್ ಇನ್ಕಂಪ್ಲೀಟ್ ಅಂತ. ನೀವು ಯಾವುದೇ ಒಂದು ಎಕ್ಸಾಂಪಲ್ ತಗೊಳ್ಳಿ, ಸಪೋಸ್ ಯು ಆರ್ ರೈಟಿಂಗ್ ಗ್ರೀನ್ ರೆವಲ್ಯೂಷನ್ ನೆಗೆಟಿವ್ ಆಸ್ಪೆಕ್ಟ್ಸ್ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಕಾಸಿಂಗ್ ಪೊಲ್ಯೂಷನ್. ಇಟ್ ಬಿಕಾಸ್ ಆಫ್ methane release of methane, it is causing pollution. You can quote example as per the global climate risk report. So this much of green revolution is contributed, something this has been increased, something that kind of value addition. So ನೀವು ಮನೆಯಲ್ಲಿ ಅಡಿಗೆ ಮಾಡ್ತೀರಾ, ಮನೆಯಲ್ಲಿ ಲೈಕ್ ಎಸ್ಪೆಷಲಿ ಲೇಡೀಸ್ ದೇ ಕುಕ್. ಸೊ ಡೆಫಿನೆಟ್ಲಿ ದೇ ನೋ ಸಾಂಬಾರ್ಗಾಗಿರ್ಲಿ ಒಗ್ಗರಣೆ ಹಾಕಿದ್ರೇನೆ ಅದಕ್ಕೆ ಟೇಸ್ಟ್ ಬರೋದಲ್ವಾ. ಅದೇ ತರ ಎಲ್ಲಾ ಏನೇ ಆನ್ಸರ್ ಬರೀತೀರಾ ಅದಕ್ಕೆ ನೀವು ವ್ಯಾಲ್ಯೂ ಅಡಿಷನ್ ಮಾಡಿದ್ರೇನೆ ಅದಕ್ಕೆ ಅದರದ್ದು ಒಂದು ಪ್ರಾಪರ್ ಇದು ವ್ಯಾಲ್ಯೂ ಸಿಗುತ್ತೆ ಅವ್ರಿಗೆ. ಸೊ ಅಂಡ್ ಮೋರ್ ಓವರ್ ಸಿ, ನಿಮ್ಗೆ ಬೇರೆಯವ್ರಿಗೆ ಎಡ್ಸ್ ತಗೊಳೋದ್ರಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲ, ಜಸ್ಟ್ 0.5 ಬರ್ಲಿ. ಬೇರೆಯವ್ರಿಗೆ 8 ಮಾರ್ಕ್ಸ್ ಕೊಡ್ತಿದ್ದಾರೆ, ಅವನಿಗೆ ಕರುಣೆ ಬಂದು ದಯೆ ತೋರಿಸಿ ನಿಮ್ ಮೇಲೆ ಅರ್ಧ ಮಾರ್ಕ್ಸ್ ಕೊಡಪ್ಪ ಸಾಕು. 20 ಮಾರ್ಕ್ಸ್ಗೆ 10 ಮಾರ್ಕ್ಸ್ ಆಗುತ್ತೆ. ದಟ್ ಈಸ್ ಮಿನಿಮಮ್ ಐ ಆಮ್ ಟಾಕಿಂಗ್ ಅಬೌಟ್. ಓಕೆ, 1 ಮಾರ್ಕ್ಸ್ ಅಂತೂ ಕೊಡ್ತಾನೆ ಇದೆಲ್ಲ ನೀವು ಬರ್ದ್ರೆ. ಸೊ 20 ಕ್ವಶನ್ಗೆ ನಿಮ್ಗೆ 20 ಮಾರ್ಕ್ಸ್ ಆಯ್ತು. ಒಂದು ಪೇಪರ್ ಅಲ್ಲಿ 20 ಮಾರ್ಕ್ಸ್ ಅಂದ್ರೆ 4 ಪೇಪರ್ ಅಲ್ಲಿ ನಿಮ್ಗೆ 80 ಮಾರ್ಕ್ಸ್ ಆಗೋಗುತ್ತೆ. 80 ಮಾರ್ಕ್ಸ್ ಇಸ್ ಲೈಕ್ ಯು ವಿಲ್ ಬಿ ಇನ್ ದ ಎಸಿ ರೆವೆನ್ಯೂ ಟಾಪ್ ಪೊಸಿಷನ್, ಎಸಿ, ಡಿವೈಎಸ್ಪಿ, ಅಸಿಸ್ಟೆಂಟ್ ಲೇಬರ್ ಕಮಿಷನರ್, ಈ ತರ ಪೋಸ್ಟ್ ಅಲ್ಲಿ ಆಯ್ಕೆ ಆಗ್ತೀರಾ. ಸೊ ಇಟ್ಸ್ ಆಲ್ ಅಬೌಟ್ ಯುವರ್ ಎಫರ್ಟ್ಸ್, ಹೌ ಯು ಆರ್ ಗೋಯಿಂಗ್ ಟು ಪುಟ್. ಓಕೆ, ಅಂಡ್ ಎಕ್ಸಾಂಪಲ್, ದೆನ್ ಅಂಡರ್ಲೈನಿಂಗ್ is also very important. Too much of underlining is also not advised. ಫುಲ್ ಅಂಡರ್ಲೈನ್ ಮಾಡಿ ಅದು ನೋಡೋದಕ್ಕೆ ಹೆಂಗ್ ಅನ್ಸುತ್ತಂದ್ರೆ, ಏನಪ್ಪಾ ಇವನು ಈ ತರ ತಿಪ್ಪೆಗುಂಡಿ ತರ ಮಾಡಿಟ್ಟಿದಾನಲ್ಲ, ಅಸಹ್ಯ ಅನ್ಸುತ್ತೆ. ಲೈಕ್ ಇವ್ಯಾಲ್ಯೂಟರ್ಗೆ ಆತರ ಫೀಲ್ ಆಗ್ಬಾರ್ದು. ಯು ಮೇಕ್ his or her duty easy, he will make your entry easy in the KS. It means be simple. Too much of underlining is also not important. So use some dark pen if required. ಒಂದೇ ಪೆನ್ ನ ಫಿಕ್ಸ್ ಆಗಿ, that also decides. ಓಕೆ, ಯಾವ್ದು ಲೈಟ್ ಪೆನ್ ಯಾವತ್ತು ಯೂಸ್ ಮಾಡಬೇಡಿ. ಏಜ್ ಆಗಿರೋರಿಗೆ ಅವ್ರು ಓದಕ್ ಸ್ವಲ್ಪ ಈಸಿ ಮಾಡ್ಕೊಟ್ರೆ ನಿಮ್ಗೆ ಅವರು ಈಸಿ ಮಾಡ್ಕೊಡ್ತಾರೆ. ಸೊ ಬೆಟರ್ ಟು ಯೂಸ್ ಜೆಲ್ ಪೆನ್. ಪ್ರಾಕ್ಟೀಸ್ ವಿತ್ ಜೆಲ್ ಪೆನ್. ಅದೇ ಪೆನ್ ನ ಲಾಸ್ಟ್ ಅನ್ನ ನೀವು ಇಟ್ಟಿರಿ. ಸೊ ಅದೊಂದು ಹೇಳಕ್ ಇಷ್ಟಪಡ್ತೀನಿ. ದೆನ್ ಲೈಕ್ ದ ಲಾಸ್ಟ್ ಪಾಯಿಂಟ್ ಈಸ್ ಇಂಟ್ರೊಡಕ್ಷನ್. ನಾರ್ಮಲ್ ಆಗಿ ಎಲ್ರು ಬರೀತಾರೆ. ಸಪೋಸ್ ವಾಟ್ ಈಸ್ ಗ್ರೀನ್ ರೆವಲ್ಯೂಷನ್, ಜಸ್ಟ್ ಐ ವಿಲ್ ಟೇಕ್ ಸಮ್ ಸಪೋಸ್ ಇನ್ಕಮ್ ಇನ್ಇಕ್ವಾಲಿಟಿ ಬಗ್ಗೆ ಕ್ವಶನ್ ಹೇಳಿದ್ರೆ, ಸೊ ಸಂಬಡಿ ವಿಲ್ ಸ್ಟಾರ್ಟ್ ಡಿಫೈನಿಂಗ್. ಈ ಡೆಫಿನಿಷನ್ ಬರೆಯೋದು ಆಸ್ ಅ ಲಾಸ್ಟ್ ರೆಸಾರ್ಟ್ ಅನ್ಕೊಳ್ಳಿ. ಲೈಕ್ ಇಫ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್, ಯು ಸ್ಟಾರ್ಟ್ ರೈಟಿಂಗ್ ದಟ್ ಡೆಫಿನಿಷನ್. ನಿಮ್ಗೆ ಏನಾದ್ರೂ ಅದ್ರ ಬಿಟ್ಟು ಬೇರೆ ಏನಾದ್ರೂ ನಿಮ್ ಯುನೀಕ್ ತಲೆಗೆ ಬರ್ತಿದ್ಯಾ, ಲೈಕ್ ಸಮ್ ಬುಕ್ ಬಗ್ಗೆ ಏನೋ ಕೋಟ್ ಮಾಡೋದು ನಿಮ್ಗೆ ಅನ್ಸ್ತಿದ್ಯಾ, ಇಲ್ಲ ಸಮ್ ಫ್ಯಾಕ್ಟ್ ಬರ್ತಿದ್ಯಾ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಇಫ್ ಯು ಸ್ಟಾರ್ಟ್ ವಿತ್ ಕರೆಂಟ್ ಅಫೇರ್ಸ್. ಓಕೆ, ಯಾವ್ದೋ ಒಂದು ನೋಬೆಲ್ ಪ್ರೈಸ್ ಬಂತು ವಿತ್ ರೆಸ್ಪೆಕ್ಟ್ ಟು ಸ್ಟಡಿ ವಿತ್ ರೆಸ್ಪೆಕ್ಟ್ ಟು ಇನ್ಇಕ್ವಾಲಿಟಿ ಆರ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಸ್ವಲ್ಪ ಅದು 2-3 ಲೈನ್ ಬರ್ದು, ದೆನ್ ಯು ಕ್ಯಾನ್ ಡಿಫೈನ್ ಇಟ್. ನಾರ್ಮಲಿ ಎಲ್ಲರೂ ಡೆಫಿನಿಷನ್ ಬರ್ದೇ ಬರೀತಾರೆ. ಬಟ್ ವಾಟ್ ಈಸ್ ಡಿಫ್ರೆಂಟ್, ಯುವರ್ ಆನ್ಸರ್ ಶುಡ್ ಬಿ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂದ್ರೆ ರಿಪೋರ್ಟ್ ಕೋಟ್ ಮಾಡೋದಾಗಿರ್ಲಿ,
ಇದನ್ನೆಲ್ಲ ಮೊದಲೇ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಬೇಕು ನೀವು. ರಿಪೋರ್ಟ್ ಮತ್ತೆ ಇಂಟ್ರೊಡಕ್ಷನ್ ಅಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಇದನ್ನ ಮೊದಲೇ ನೀವು ಒಂದು ಚಿಕ್ಕ ಡೈರಿ ಇಟ್ಕೊಂಡು ಅದರಲ್ಲೇ ಡೈಲಿ ಬೇಸಿಸ್ ಅಪ್ಡೇಟ್ ಮಾಡ್ತಾ ಹೋಗ್ತಿದ್ರೆ ಅದನ್ನ ಫ್ಯಾಕ್ಟ್ಸ್ ನೆನಪಿರುತ್ತೆ. ಅಂಡ್ ಇನ್ನೊಂದ್ ಏನಂದ್ರೆ ಒಂದು ಸ್ಮಾರ್ಟ್ ವರ್ಕ್, ಒಂದೇ ಫ್ಯಾಕ್ಟ್ಸ್ ನ ಮಲ್ಟಿಪಲ್ ವೇ ಕಡೆ ಯೂಸ್ ಮಾಡೋಕ್ ಬರ್ಬೇಕು ನಿಮ್ಗೆ. ಈಗ ಸಪೋಸ್ ನೀವು GS ಓದಿರ್ತೀರಾ, ಸೊ GS ಓದಿರೋ ಫ್ಯಾಕ್ಟ್ಸ್ ನ ಏನೋ ಒಂದು ಫ್ಯಾಕ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ಎನ್ವೈರನ್ಮೆಂಟ್ ಆಗಿರ್ಬೋದು, ಅದು ಈವನ್ ಯು ಕ್ಯಾನ್ ಯೂಸ್ ಇನ್ ಎಸ್ಸೆ ದ ಸೇಮ್ ಥಿಂಗ್. ಓಕೆ, ಸೊ ಆ ಅಪ್ಲಿಕೇಶನ್ ಬರ್ತಿರ್ಬೇಕು ನಿಮ್ಗೆ. ಕೆಲವೊಂದು ಕೋಟ್ಸ್ ಯೂಸ್ ಮಾಡ್ತೀರಾ, ನಾಟ್ ನೆಸೆಸರಿ ನೀವು ಕೋಟ್ಸ್ ಎಸ್ಸೆ ಅಲ್ಲೇ ಬರಿಬೇಕಂತ, ಎಥಿಕ್ಸ್ ಅಲ್ಲೂ ಬರಿಬಹುದು. ಎಥಿಕ್ಸ್ ಹ್ಯಾಸ್ ಅ ಹ್ಯೂಜ್ ಸ್ಕೋಪ್. ಓಕೆ, ಸೊ ಆ ತರ ನೀವು ಯಾವ ತರ ಮಲ್ಟಿಪಲ್ ಅಪ್ಲಿಕೇಶನ್ ಮಾಡ್ತೀರಾ, ದಟ್ ವಿಲ್ ಹ್ಯಾವ್ ಡೆಫಿನೆಟ್ಲಿ ಎಡ್ಜ್ ಓವರ್ ಅದರ್. ಮತ್ತೆ ಕನ್ಕ್ಲೂಷನ್ ಅಷ್ಟೇ, ಕನ್ಕ್ಲೂಷನ್ ಶುಡ್ ಆಲ್ಸೋ ಬಿ ವೆರಿ ಪಾಸಿಟಿವ್, ವೆರಿ ಆಪ್ಟಿಮಿಸ್ಟಿಕ್ ಆಗಿರ್ಬೇಕು. ಇದ್ರಲ್ಲೂ ಅಷ್ಟೇ ನೀವು ಕೆಲವೊಂದು ಕೋಟ್ಸ್ ಆಗಿರ್ಬೋದು, ಕೆಲವೊಂದು ರಿಪೋರ್ಟ್ಸ್ ಆಗಿರ್ಬೋದು. ಸೊ ವಾಟ್ ಐ ಮೀನ್ ಟು ಸೇ, ಅಲ್ಲಿ ಹೋಗಿ ನಾನು ಇಂಟ್ರೊಡಕ್ಷನ್ ನಾನು ಕ್ರಿಯೇಟ್ ಮಾಡ್ತೀನಿ, ಕನ್ಕ್ಲೂಷನ್ ಅಲ್ಲಿ ಹೋಗಿ ನಾನು ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ವಿ ಆರ್ ಆಲ್ ಹ್ಯೂಮನ್ಸ್. ಓಕೆ, ಕ್ರಿಯೇಟಿವ್ಲಿ ಎಷ್ಟೇ ನಾವು ಯೂನಿಕ್ ಇದ್ರೂನು ಇಟ್ ಈಸ್ ಇಂಪಾಸಿಬಲ್ ಟು ಜನರೇಟ್ ಸಮ್ ಆಫ್ ದಿ ಪಾಯಿಂಟ್ಸ್ ಅಲ್ಲೇ ಜನರೇಟ್ ಮಾಡ್ತೀನಿ ಅಂತ. ಯಾಕಂದ್ರೆ ಅಷ್ಟು ಜನರೇಟ್ ಮಾಡೋದಕ್ಕೆ ನಿಮ್ಮಲ್ಲಿ ಟೈಮ್ ಇರಲ್ಲ. ಅದಕ್ಕೆ ಹ್ಯಾವ್ ಸಮ್ ಇಂಟ್ರೊಡಕ್ಷನ್ ಫಾರ್ ಸಮ್ ಪರ್ಟಿಕ್ಯುಲರ್ ಟಾಪಿಕ್ಸ್. ಓಕೆ, ನ್ಯೂಸ್ ಅಲ್ಲಿ ಕೆಲವೊಂದು ಟಾಪಿಕ್ಸ್, ಕರೆಂಟ್ ಅಫೇರ್ಸ್ ರಿಪೀಟೆಡ್ಲಿ ಬರ್ತಿರುತ್ತೆ. ಈಗ ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ರಿಲೇಟೆಡ್ ವಿತ್ ಕಸ್ತೂರಿ ರಂಗನ್ ಕಮಿಟಿ, ರೈಟ್, ಇದ್ರ ಬಗ್ಗೆ ಕ್ವಶನ್ ಬಂದೇ ಬರುತ್ತೆ. ಅಲ್ಲಿ ಹೋಗಿ ನೀವು ಏನ್ ಕನ್ಕ್ಲೂಷನ್ ಇಂಟ್ರೊಡಕ್ಷನ್ ಬರೆಯೋದು ಅನ್ಕೊಂಡಿದ್ರೆ, somebody who will be already prepared with the question, he will take in the race. Okay, so you have to prepare like Western Ghats ಅಂದಿದ ತಕ್ಷಣ how many kilometers Western Ghats is there. Okay, ಮ್ಯಾಪ್ ಅಲ್ಲಿ ಬರ್ದು ಕರ್ನಾಟಕದ ಅಲ್ಲಿ ತೋರಿಸಿ ವೆಸ್ಟರ್ನ್ ಘಾಟ್ಸ್ ಸ್ಪ್ರೆಡ್ಸ್ ಇನ್ ದಿಸ್ ಮೆನಿ ಸ್ಟೇಟ್ಸ್ as per this ಕಸ್ತೂರಿ ರಂಗನ್ ಕಮಿಟಿ. ಸೊ ದಿ ಎಕೋ ಸೆನ್ಸಿಟಿವ್ ಝೋನ್ಸ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್. ಓಕೆ, ಈ ತರ ಕ್ವಶನ್ಸ್ ಡೆಫಿನೆಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಮ್ ಆಫ್ ದಿ ಕ್ವಶನ್ಸ್ ವಿತ್ ರೆಸ್ಪೆಕ್ಟ್ ಟು ಎನ್ವೈರನ್ಮೆಂಟ್ ಆಗಿರ್ಬೋದು. So what I mean to say is some of the topics which you may think, which your heart and soul might be feeling, right, ಆ ತರ ಕ್ವಶನ್ಸ್ ನ ನೀವು ಮೊದಲೇ ಒಂದು ಮಾಡೆಲ್ ಆನ್ಸರ್ ಆಗಿ ಮಾಡ್ಕೊಳ್ಳಿ. ಅಂಡ್ ಇಫ್ ಯು ಆರ್ ರೀಡಿಂಗ್ ಎವ್ರಿಥಿಂಗ್, ಇಫ್ ಯು ಆರ್ ನಾಟ್ ಪ್ರಾಕ್ಟಿಸಿಂಗ್, ಇಟ್ ವೋಂಟ್ ಹೆಲ್ಪ್ ಯು. ಸೊ ಟ್ರೈ ಟು ಹ್ಯಾವ್ ಮಾಡೆಲ್ ಆನ್ಸರ್ಸ್. ಓಕೆ, ಮಾಡೆಲ್ ಆನ್ಸರ್ ತರ, ಸ್ಟ್ಯಾಂಡರ್ಡ್ ಮಾಡೆಲ್ ಆನ್ಸರ್ಸ್ ತರ ಮೊದಲೇ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ, ಕನ್ಕ್ಲೂಷನ್ ಮಾಡ್ಕೊಳ್ಳಿ, ಅಂಡ್ ರಫ್ಲಿ ವಾಟ್ ಆರ್ ದ ಪಾಯಿಂಟ್ಸ್ ಯು ಆರ್ ಗೋಯಿಂಗ್ ಟು ರೈಟ್. So what that should be in your hand. So I'll example, suppose one question with respect to say for an example Western Ghats ಬಗ್ಗೆನೇ ಈ ಕ್ವಶನ್ ಬಂದ್ರೆ, ಸೊ ಅಲ್ಲಿ ನೀವು ಯೋಚನೆ ಮಾಡಿ ಬರೆಯೋಷ್ಟು ಟೈಮ್ ಇರಲ್ಲ. ಓಕೆ, ಅಟ್ಲೀಸ್ಟ್ ಮಾಡೆಲ್ ಆನ್ಸರ್ಸ್ ನೀವು ಒಂದು ಮಾಡ್ತಿದ್ದೀರಾ ಅಂದ್ರೆ ದಟ್ ಮಾಡೆಲ್ ಆನ್ಸರ್ ಹ್ಯಾಸ್ ಟು ಬಿ ಕಮ್ ಇನ್ ದ ಎಕ್ಸಾಮ್. ಸೊ ನೀವು ಮಾಡೋ ಮಾಡೆಲ್ ಆನ್ಸರ್ಸ್ ಅಲ್ಲಿ 10 ಕ್ವಶನ್ ಈಚ್ ಪೇಪರ್ ಅಲ್ಲಿ ಬರೀಲಿ. ಸೊ ಆ 10 ಕ್ವಶನ್ಸ್ ಐ ಆಮ್ ಟೆಲಿಂಗ್ ಯು ವಿದಿನ್ 1 hour ಯು ಆರ್ ಗೋಯಿಂಗ್ ಟು ರೈಟ್. ಅಂಡ್ 2 hours ಇನ್ 10 ಕ್ವಶನ್ ಆರಾಮಾಗಿ ಬರೀತೀರಾ ನೀವು. ಬೇಕಾದ್ರೆ ಯು ಕ್ಯಾನ್ ಸ್ಲೀಪ್ ಇನ್ ದ ಲಾಸ್ಟ್ ಆಫ್ಟರ್ ರೈಟಿಂಗ್, ಆರ್ ಯು ಕ್ಯಾನ್ ರಿವ್ಯೂ ವಾಟ್ ಎವರ್ ಯು ಹ್ಯಾವ್ ರಿಟನ್. ಆ ತರ ಸಿನಾರಿಯೋ ನಿಮ್ ಬಂದಿದೆ ಅನ್ಕೊಳ್ಳಿ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದಿ ಮೇನ್ಸ್ ವಿತ್ ಅ ಹೈ ಸ್ಕೋರ್. ಸೊ ಕ್ವಾಲಿಟಿ ಆನ್ಸರ್ಸ್ ಮಾಡಿದ್ರೆ, ಸೊ ಡೆಫಿನೆಟ್ಲಿ ಯು ವಿಲ್ ಬಿ ಗೆಟಿಂಗ್. ದೆನ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗೆಲ್ಲ ಎಕ್ಸಾಮ್ ಎಲ್ಲ ಬರ್ದಿದ್ದೀರಾ, ಹಾಲ್ ಟಿಕೆಟ್ ನ ಪ್ರಿಸರ್ವ್ ಮಾಡಿ, ವೆರಿಫಿಕೇಶನ್ ಟೈಮ್ ಅಲ್ಲಿ ಬೇಕಾಗುತ್ತೆ. ಈವನ್ ಇಫ್ ರಿಕ್ವೈರ್ಡ್, ಕಾರ್ಬನ್ ಕಾಪಿ ಆಫ್ ಯುವರ್ ಪೇಪರ್ 1 and paper 2. Paper 1 and paper 2 of carbon copy is very important. They may ask in the verification before interview. So interview time ಅಲ್ಲಿ ವೆರಿಫಿಕೇಶನ್ ಆಗುತ್ತೆ, ಆಗ ಹಾಲ್ ಟಿಕೆಟ್ ಕೇಳ್ತಾರೆ. ಅದಕ್ಕೆ ಹಾಲ್ ಟಿಕೆಟ್ ನ ಪ್ರಿಸರ್ವ್ ಮಾಡ್ಕೊಳ್ಳಿ. ಸೊ ಡೋಂಟ್ ಗಿವ್ ಎನಿ ಸ್ಕೋಪ್ ಟು ಯುನೋ eliminate by KPSC. So idu one important. And DAF, detailed application form. So this is very important. DAF alli just prelims ಆದ್ಮೇಲೆ, prelims, if you are clearing prelims, you have to enter DAF. So ಇದ್ರಲ್ಲಿ ತುಂಬಾ ಕೇರ್ಫುಲ್ ಆಗಿ ಎಂಟ್ರಿ ಮಾಡಿ. ಹಾಬೀಸ್ ಆಗಿರ್ಬೋದು, ಸೊ ವಿಲ್ ಟೇಕ್ ದ ಸೆಷನ್ ಡ್ಯೂರಿಂಗ್ ದಟ್ ಟೈಮ್. ಹಾಬೀಸ್ ಆಗಿರ್ಬೋದು, ಸರ್ವಿಸ್ ಎಂಟ್ರಿ, ಸೊ ಯಾವ ಸರ್ವಿಸ್ ನೀವು ಯಾವ್ದು ಜಾಯಿನ್ ಆಗ್ಬೇಕು ಅನ್ಕೊಂಡಿರ್ತೀರಾ, ಅಂಡ್ ಪ್ರಿಫರೆನ್ಸಸ್ ಯು ನೀಡ್ ಟು ಗಿವ್. ಓಕೆ, ಸೊ ಕೆಲವೊಬ್ರು DYSP ಬೇಕು, ನನಗೆ DYSP ಜಾಯಿನ್ ಆಗ್ತೀನಿ. ಕೆಲವೊಬ್ರಿಗೆ AC ರೆವಿನ್ಯೂ ಇಷ್ಟ ಇರುತ್ತೆ, ಕೆಲವೊಬ್ರಿಗೆ AC ಕಮರ್ಷಿಯಲ್ ಟ್ಯಾಕ್ಸ್ ಇಷ್ಟ ಇರುತ್ತೆ, ಕೆಲವೊಬ್ರಿಗೆ ಇದು ಲೇಬರ್ ಅಸಿಸ್ಟೆಂಟ್ ಲೇಬರ್ ALC ಇಷ್ಟ ಇರುತ್ತೆ.
ಡಿಪೆಂಡ್ಸ್ ಆನ್ ಟೂರಿಸಂ ಇಷ್ಟ ಇರುತ್ತೆ ಕೆಲವೊಬ್ಬರಿಗೆ. ಸೊ ಇಟ್ ಡಿಪೆಂಡ್ಸ್. ಈ ಸಲ 2020 ಕಂಪೇರ್ ಮಾಡಿದ್ರೆ ಈ ಸಲ ವೆರಿ ಗುಡ್ ಸರ್ವಿಸಸ್ ಆರ್ ದೇರ್ ಅಂಡ್ 384 ಇಟ್ ಈಸ್ ಅ ಗೋಲ್ಡನ್ ಆಪರ್ಚುನಿಟಿ. ಇಟ್ಸ್ ಆಲ್ ಅಬೌಟ್ ಎಫರ್ಟ್ಸ್. ನೀವು ಯಾವ ತರ ಎಫರ್ಟ್ಸ್ ಹಾಕ್ತೀರಾ ಇನ್ ಅ ರೈಟ್ ಡೈರೆಕ್ಷನ್, that matters a lot. And one more thing I will tell you, actually this is a very important point. peer group ಇದು ಯಾಕೆ ಹೇಳ್ತೀನಿ ಅಂದ್ರೆ, ಸೊ ನಮ್ ಗ್ರೂಪ್ ಅಲ್ಲೇ ಗ್ರೂಪ್ ಅಲ್ಲೇ ಇದ್ಕೊಂಡು ಕೇಸ್ ಕ್ಲಿಯರ್ ಮಾಡಿರೋರು ನಾವು ನೋಡಿದ್ದೀವಿ. ಸೊ ಅವರಿಂದ ನಮ್ಮಿಂದ ಅನುಭವ ಅದು ಅವ್ರಿಗೂ ಒಳ್ಳೆ ಹೆಲ್ಪ್ ಆಗಿದೆ. ಸೊ ಪಿಯರ್ ಗ್ರೂಪ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪಿಯರ್ ಗ್ರೂಪ್ ಇಂದ ಬಹಳಷ್ಟು ಕಾಂಟ್ರಿಬ್ಯೂಷನ್ ಆಗುತ್ತೆ. ಈಗ ಪ್ರಿಲಿಮ್ಸ್ ಓದಿದಿರ ಅಂದ್ರೆ ಎಲ್ರು ಓದಿರ್ತೀರಾ. ಈಗ ಸಪೋಸ್ ವಿಜಯನಗರ ಬಗ್ಗೆ ಕ್ವಶನ್ ಬಂದ್ರೆ, ಓಕೆ, ವಿಜಯನಗರ ಎಂಪೈರ್ ಬಗ್ಗೆ ಕ್ವಶನ್ ಕೇಳಿದ್ರೆ, ಸೊ 4 ಜನ 4 ಪಾಯಿಂಟ್ಸ್ ಬರೆಯೋ ರೀತಿ ಇರುತ್ತೆ. 4 ಜನ 4 ವೇಸ್ ಅಲ್ಲಿ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡ್ತಾರೆ. ಓಕೆ, ಅಂಡ್ ದಟ್ four members unique thinking will be presented in the paper. So definitely ಆ ಕ್ವಾಲಿಟಿ ಇರುತ್ತೆ. ಅಂಡ್ moreover ಡಿಸ್ಕಷನ್ ಆದಷ್ಟು ಮಾಡಿ ಫ್ರೆಂಡ್ ಸರ್ಕಲ್ ಅಲ್ಲಿ, ಬಟ್ ನಾಟ್ ಆಫ್ ಗಾಸಿಪಿಂಗ್ ಅದರ್ ಥಿಂಗ್ಸ್ ರಿಲೇಟೆಡ್ ವಿತ್ ಎಕ್ಸಾಮ್. ಸಿಲೆಬಸ್ ಯು ಮಸ್ಟ್ ಕೀಪ್. ಸಿಲೆಬಸ್ ನಿಮ್ಮ ಹತ್ರ ಪ್ರಿಂಟ್ಔಟ್ ಹಾಕ್ಸ್ಕೊಳ್ಳಿ. ಈಗ ಸಿಲೆಬಸ್ ನಾನು ಓದ್ಕೊಂಡು ಹೋಗ್ತೀನಿ ಮತ್ತೆ ಆನ್ಸರ್ ರೈಟಿಂಗ್ ಮಾಡ್ತೀನಿ ಅಂದ್ರೆ ಐ ಥಿಂಕ್ ಯು ವಿಲ್ ಮಿಸ್. very smart way in the preparation ಮಾಡಿ. I know some of my friends who have just clearly ಎಲ್ಲ ಊರು ಜೆಸಿಪಿ ಹೊಡೆಕತ್ತಿಂದ ನಮ್ಮ ಮಹೇಶ್ ಮಂಡ್ಯ ನಾನು ಹುಚ್ಚಾಗಿ ನಮ್ಮ ಊರಿಗೆ ಬರಾಕತ್ತಿದ್ದೆ. ಪ್ಲೀಸ್ ನಾನು ಮಾಡವ ಅಲ್ಲೇ. ಓಕೆ, ಯಾ ಪ್ಲೀಸ್ ಮ್ಯೂಟ್. ಯಾ ಸಿ, ಈಗ ಪಿಯರ್ ಗ್ರೂಪ್ ಇಂದ ಅದರಲ್ಲೂ 10-20 ಜನ ಇರೋದಲ್ಲ, 3-4 ಸ್ಟೂಡೆಂಟ್ಸ್ ಸೀರಿಯಸ್ ಆಗಿ ಮೇನ್ಸ್ ಬರೀತಿರೋರು ಗ್ರೂಪ್ ಮಾಡ್ಕೊಂಡು ನೋ ಒನ್ ಈಸ್ ಯುವರ್ ಕಾಂಪಿಟೇಟರ್. ಇಫ್ ಯು ಥಿಂಕ್ ದಟ್ he or she is my competitor, so that is wrong. ಒಬ್ರಿಂದ ಇನ್ನೊಬ್ರಿಗೆ ಮ್ಯೂಚುವಲ್ ಬೆನಿಫಿಟ್ ಆಗ್ಬೇಕದು. ಪೇರ್ ಗ್ರೂಪ್ ಮಾಡೋದ್ರಿಂದ ಲೈಕ್ ನನ್ನ ಪೇಪರ್ ಅವ್ರು ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅವ್ರ ಪೇಪರ್ ನಾನು ಇವ್ಯಾಲ್ಯೂಯೇಟ್ ಮಾಡ್ತೀನಿ. ಸಮಥಿಂಗ್ he or she might have written uniquely. ಆ ಥರ ಡಿಸ್ಕಷನ್ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡು ಫೈನಲಿ ನಿಮ್ಮ ಹತ್ರ ಮಾಡೆಲ್ ಆನ್ಸರ್ಸ್ ಇರಬೇಕು. ಅದನ್ನ ಹೋಗಿ ಎಕ್ಸಾಮ್ ಅಲ್ಲಿ ಬರಿಬೇಕಷ್ಟೇ. ಸೊ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಸೊ ಅದರ್ ಥಿಂಗ್ ಇಸ್ ಎಥಿಕ್ಸ್ ಅಲ್ಲಿ. ಸೊ ಎಥಿಕ್ಸ್ ಅಲ್ಲಿ ಆಕ್ಚುಲಿ ಲಾಸ್ಟ್ 2017 ಅಲ್ಲಿ ಎಥಿಕ್ಸ್ ಜಸ್ಟ್ ಆಸ್ ಯೂಶುವಲ್ ಕ್ವಶನ್ಸ್ ಇರ್ತಿತ್ತು, ಬರಿಬಹುದಾಗಿತ್ತು. ಬಟ್ 2020 ಅಲ್ಲಿ ಅವನು ಕೇಸ್ ಸ್ಟಡೀಸ್ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. 2 ಕೇಸ್ ಸ್ಟಡೀಸ್ ಕೊಟ್ಟಿದ್ರು. ಸೊ ಈಚ್ ಆಫ್ 20 ಮಾರ್ಕ್ಸ್. ಸೊ ಈ ಸಲ ಕೇಸ್ ಸ್ಟಡೀಸ್ ಜಾಸ್ತಿ ಆಗುತ್ತೆ. ಐ ಥಿಂಕ್ UPSC ಅಲ್ಲೂ ಅಷ್ಟೇ ಕೇಸ್ ಸ್ಟಡೀಸ್ 5-6 ಕೇಸ್ ಸ್ಟಡೀಸ್ ಕೊಡ್ತಾರೆ. ಸೊ ಯು ಗೆಟ್ ಪ್ರಿಪೇರ್ಡ್ ಫಾರ್ ಕೇಸ್ ಸ್ಟಡೀಸ್ ಆಸ್ ವೆಲ್. ಸೊ ಕೇಸ್ ಸ್ಟಡೀಸ್ ಲೈಕ್ ದೇ ಆರ್ ವೆರಿ ಈಸಿ ಇಫ್ ಯು ನೋ ಹೌ ಟು ಅಪ್ರೋಚ್. ಇಟ್ಸ್ ಎಥಿಕ್ಸ್ ಈಸ್ ಆಲ್ ಅಬೌಟ್ ಡೇ ಟು ಡೇ ಪ್ರಾಬ್ಲಮ್ಸ್ ಏನೆಲ್ಲ ನೀವು ಫೇಸ್ ಮಾಡ್ತೀರಾ. ಸಪೋಸ್ ಬೀಯಿಂಗ್ ಅ ಡೆಪ್ಯೂಟಿ ಕಲೆಕ್ಟರ್ ಆರ್ ಅಸಿಸ್ಟೆಂಟ್ ಕಮಿಷನರ್ in some Udupi district, suddenly floods has come. Okay, you are the relief officer there. What is the action you are going to take? Okay, ಬರೆಯೋದು ಯಾವ ತರ ನೀವು ಒಂದು ಲೈಕ್ ಇಟ್ ಈಸ್ ಇನ್ ರಿಯಾಲಿಟಿ it is a training. Mains is a training for an officer to become an officer. So practically how you pursue the things, how you deal the things. Okay, ಈಗ ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರು ಐ ಥಿಂಕ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಅಂಡ್ ಐ ವಿಲ್ ಟೆಲ್ ಯು PYQs ಆರ್ ಫೌಂಡೇಶನ್. ಓಕೆ, ಸೊ ಈಗ ಪ್ರೀವಿಯಸ್ ಇಯರ್ ಕ್ವಶನ್ 2020 ತಗೊಳ್ಳಿ. ಜಸ್ಟ್ ಟೇಕ್ ಅ ಪ್ರಿಂಟ್ಔಟ್. ಸೆಕ್ಷನ್ ಅಲ್ಲಿ ಯಾವ್ಯಾವ ಸೆಕ್ಷನ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರ್ತಿದಾವೆ ಬಿಫೋರ್ ರೀಡಿಂಗ್ ಎನಿಥಿಂಗ್. ಈಗ ಪೇಪರ್ 1 ಅಲ್ಲೇ ತಗೊಂಡು ನೀವು ನೋಡಿ, ಅಲ್ಲಿ ಸೊಸೈಟಿ ಆಗಿರ್ಬೋದು, ಓಕೆ, ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಯಾವ ತರ ಕ್ವಶನ್ಸ್, ಸೈನ್ಸ್ ಅಂಡ್ ಟೆಕ್ ಆಗಿರ್ಬೋದು, ಸೊ ಮತ್ತೆ ಬೇರೆ ಎನ್ವೈರನ್ಮೆಂಟ್ ಆಗಿರ್ಬೋದು, ಯಾವ ತರ ಕ್ವಶನ್ಸ್ ಕೇಳ್ತಿದ್ದಾರೆ ಅದನ್ನ ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಇರ್ಲಿ. ಸೊ ಬ್ಲೈಂಡ್ ಆಗಿ ಸ್ಟಡಿ ಮಾಡಕ್ ಹೋಗ್ಬೇಡಿ. ಸೊ 2020 is a base. Even 2017 papers ನೆಸೆಸಿಟಿ ಇಲ್ಲ. 2020 is a base. And how KPSC is emphasizing questions
ಯಾವ ತರ ಯಾವ ಟಾಪಿಕ್ಸ್ ಮೇಲೆ ಕೇಳ್ತಿದ್ದಾರೆ ಕ್ವಶನ್ಸ್, ಈ ಕ್ವಶನ್ ಬಂದ್ರೆ ನಾನು ಯಾವ ತರ ಬರೀಬಹುದು. ಸೊ ಸ್ಟಾರ್ಟ್ ರೈಟಿಂಗ್. ಸಡನ್ಲಿ ನೀವು 20 ಕ್ವಶನ್ ಬರಿತೀನಿ ಅಂದ್ರೆ ಇಟ್ಸ್ ಅ ಫ್ರಸ್ಟ್ರೇಷನ್ ಅಲ್ಲಿ ಹೋಗ್ತೀರಾ. ಸಿ ಬಿಲೀವ್ ಮೀ ಆರ್ ನಾಟ್, ಈವನ್ KS ಕ್ಲಿಯರ್ ಆಗಿರೋರು ಇರ್ಲಿ, IAS ಕ್ಲಿಯರ್ ಆಗಿರೋರು ಇರ್ಲಿ, ಅವ್ರಿಗೂ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ 20 ಕ್ವಶನ್ ಬರೀ ಕಷ್ಟನೇ ಗ್ಯಾಪ್ ಆದಾಗ. ಈವನ್ ಸ್ಟಾರ್ಟ್ ವಿತ್ ರೈಟಿಂಗ್ 1 ಕ್ವಶನ್ ಡೈಲಿ, ದೆನ್ 2 ಕ್ವಶನ್ಸ್, ಅಟ್ಲೀಸ್ಟ್ ಹಾಫ್ ಅನ್ ಅವರ್ 30 ಮಿನಿಟ್ಸ್ ಅಲ್ಲಿ ಒಂದು ಟಾರ್ಗೆಟೆಡ್ ಕ್ವಶನ್ಸ್. ಇಲ್ಲಪ್ಪ ನಾನು ಇವತ್ತು ಹಾಫ್ ಅನ್ ಅವರ್ ಫಿಕ್ಸ್ ಮಾಡಿದ್ದೀನಿ, ಐ ವಿಲ್ ರೈಟ್ 2 ಕ್ವಶನ್ಸ್ 3 ಕ್ವಶನ್ಸ್, ಈ ತರ ಬರಿತಾ ಹೋಗ್ತೀರಿ. ಅಂಡ್ ಐ ಟೆಲ್ ಯು, ನಿಮ್ಮ ಫಸ್ಟ್ ಕ್ವಶನ್ ಏನಿರುತ್ತೆ ಲಾಸ್ಟ್ ಕ್ವಶನ್ ಕಂಪೇರ್ ಮಾಡಿ. ಓಕೆ, ದೇ ವಿಲ್ ಬಿ ಲಾಟ್ ಆಫ್ ಚೇಂಜಸ್. ಸೊ ಬಹಳಷ್ಟು ಜನ ಏನ್ ಈ ತರ ಬರಿತಿದ್ದೀನಿ ಕಂಪೇರ್ ಮಾಡ್ಕೊಳೋದು ಬಹಳ ಜನ ಇರ್ತಾರೆ ಇಲ್ಲಿ. ಏನಪ್ಪ ಇವರೆಲ್ಲ ಇಷ್ಟು ಚೆನ್ನಾಗಿ ಬರ್ದಿರ್ತಾರೆ, ನಾನು ಈ ತರ ಬರ್ದಿದ್ದೀನಿ, ನಾನೆಲ್ಲೋ ಪ್ರಿಪ್ರೇಷನ್. ಸೊ ದ ಪಾಯಿಂಟ್, ಇಫ್ ಯು ಸ್ಟಾರ್ಟ್ ಕಂಪೇರಿಂಗ್ ಅದರ್ಸ್, okay, you feel demotivated, then you are out of the race. See, everyone has some uniqueness. Okay, maybe it is difficult to write 20 questions. I'm not telling you to write 20 questions. Join some test series and start writing 20 questions. It is impossible. You will end up with frustration. Cool ಆಗಿರ್ಬೇಕು. First of all, if you are very cool, if you are very cool, confident, half of the questions you are going to tackle it. Okay, ಎಕ್ಸಾಮ್ ಬರೋ ತನಕ ನಾವು ನೋಡ್ಕೊಳ್ಳೋಣ. ಎಕ್ಸಾಮ್ ಅಲ್ಲಿ ಫೈನೆಸ್ಟ್ ಕ್ವಾಲಿಟಿ ಆನ್ಸರ್ ಬರೀತೀರ. ಈಗ ನೀವು ಯಾವ ತರನ ಇರ್ಲಿ, ಅದು ವರ್ಸ್ಟ್ ಆಫ್ ದಿ ವರ್ಸ್ಟ್ ಇದ್ರೂ ಒಳ್ಳೇದು. ಯಾಕಂದ್ರೆ ಇಲ್ಲಿ ಗೊತ್ತಾಗ್ತಿದೆ, ಎಸ್ ದಿಸ್ ಯು ಕ್ಯಾನ್ ಬಿ ಇಂಪ್ರೂವ್ಡ್. ಓಕೆ, ನೆಕ್ಸ್ಟ್ ಟೈಮ್ ಯು ವಿಲ್ ಆಡ್ ಸಮ್ ರಿಪೋರ್ಟ್, ಸಮ್ ಕಮಿಟಿ. ಆ ಟಾಪಿಕ್ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ಅಂದ್ರೆ ಸ್ಟಡಿ ಮಾಡಿ ಮೊದಲು. ಈಗ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನನ್ಗೆ ಗೊತ್ತೇ ಇಲ್ಲ, ಏನು ಗೊತ್ತೇ ಇಲ್ಲ ಅಂದ್ರೂ ಸ್ಟಡಿ ಇಟ್, ಫ್ಯಾಕ್ಟ್ಸ್ ನ ಕಲೆಕ್ಟ್ ಮಾಡಿ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾವ್ಯಾವ ಸ್ಟೇಟ್ಸ್ ಬರುತ್ತೆ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾವ್ಯಾವ ಕಮಿಟೀಸ್ ಇದ್ದಾರೆ, ಯಾವ್ಯಾವ ಲೈಕ್ ಗಾಡ್ಗಿಲ್ ಕಮಿಟಿ, ಕಸ್ತೂರಿ ರಂಗನ್ ಕಮಿಟಿ ಆಗಿರ್ಬೋದು, ಮತ್ತೆ ಅದರಲ್ಲಿ ಏನೇನ್ ಪ್ರಾವಿಷನ್ಸ್ ಇದಾವೆ, ಸೊ ವಾಟ್ ಆರ್ ದ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಕ್ರಿಯೇಟೆಡ್, ಸೊ ಸಮ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿರ್ಬೋದು. ಇದನ್ನೆಲ್ಲ ಸ್ವಲ್ಪ ಓದ್ಕೊಂಡು ಜಸ್ಟ್ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ದೆನ್ ಯು ರೈಟ್ ಇಟ್. ಸೊ ಯಾರಿಗೂ ಅಷ್ಟೇ ಬ್ಲೈಂಡ್ ಆಗಿ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ಸ್ಯಾಟಿಸ್ಫೈಡ್ ಹಿಂಗ್ ಆನ್ಸರ್ ಬರೆಯಕ್ ಕಷ್ಟನೇ. ಸೊ ಪ್ರಿಪೇರ್ ಇಟ್, ದೆನ್ ಯು ಕ್ಯಾನ್ ರೈಟ್ ಇಟ್. ಸೊ ಅಟ್ ಲೀಸ್ಟ್ ನೀವು 6 to 8 hours ಓದ್ತಿದಾರ ಅಂದ್ರೆ ಡೆಡಿಕೇಟ್ 2 hours for answer rating, 2 to 4 hours for answer rating. So this is mandatory. Okay, so I think we have discussed sufficient points. Okay, apart from asking cutoff and all, if anything is there with respect to mains, please feel free to ask. Otherwise we will pass on to the another mentor who will be sharing her own experience of writing and qualifying 2 times KS. Okay, even if you are not able to speak also, you can put a message in the chat box. Okay, please tell some strategy about subjects to begin with. See, ಈಗ ಆಲ್ರೆಡಿ ನೀವು ಪ್ರಿಲಿಮ್ಸ್ ಓದಿರ್ತೀರಲ್ವಾ, ಸೊ ಅದನ್ನ ಈಗ ಕನ್ಸಾಲಿಡೇಟ್ ಮಾಡೋ ಟೈಮ್. ಈಗ ಪ್ರಿಲಿಮ್ಸ್ ಅಲ್ಲಿ ನಾವು ಫ್ಯಾಕ್ಚುಯಲ್ ಓದಿರ್ತೀವಿ. ಲೈಕ್ ನಾನು ಏನ್ ಹೇಳ್ದೆ, ಈಗ ಸಪೋಸ್ ರಿಲೇಟೆಡ್ ವಿತ್ ವಿಜಯನಗರ ಎಂಪೈರ್ ತಗೊಳ್ಳಿ. ಸೊ ನಮ್ಮಲ್ಲಿ ವಿಜಯನಗರ ಎಂಪೈರ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಇರೋ ಪಾರ್ಟಿಸಿಪೆಂಟ್ಗೆ 1000 ವರ್ಡ್ಸ್ ಬರೀರಿ ಅಂದ್ರೂ ಬರೀತಾರೆ. ಓಕೆ, ದೇ ಹ್ಯಾವ್ ಕಂಟೆಂಟ್. ವಿಜಯನಗರದ ಬಗ್ಗೆ ಬ್ಯಾಟಲ್ಸ್ ಬರೀತಾರೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಬರೀತಾರೆ, ಎಕನಾಮಿಕ್ ಕಂಡೀಷನ್ ಬರೀತಾರೆ, ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಆರ್ಕಿಟೆಕ್ಚರ್ ಬಗ್ಗೆ ಎಲ್ಲರೂ ಬರೀತಾರೆ. ಟೆಂಪಲ್ಸ್ ಯಾರಿದ್ರು, ಯಾರು ರಾಜರಿದ್ರು, ಯಾರು ಆಡಳಿತ ಮಾಡಿದ್ರು ಎಲ್ಲ ಬರೀತಾರೆ. ಬಟ್ ಅದನ್ನ ಈಗ ಕನ್ಸೈಸ್ ಮಾಡ್ಬೇಕಾಗುತ್ತೆ ಇದರಲ್ಲಿ. ಓಕೆ, ಅಂಡ್ ಟು ಬಿಗಿನ್ ವಿತ್ ಟೇಕ್ ಸಮ್ ಈಸಿ ಸಬ್ಜೆಕ್ಟ್. ಈಗ ನಿಮ್ಗೆ ಯಾವ ಸಬ್ಜೆಕ್ಟ್ ಕಂಫರ್ಟಬಲ್ ಇರುತ್ತೆ, ದಿಸ್ ಈಸ್ ಆಕ್ಚುಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಸಮ್ ಗುಡ್ ಆಸ್ಪಿರೆಂಟ್ ಹ್ಯಾಸ್ ಆಸ್ಕ್ಡ್. ಯಾವ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡ್ಲಿ ಅಂತ. ನಿಮ್ಗೆ ಯಾವ್ದು ಇಷ್ಟನೋ ಆ ಸಬ್ಜೆಕ್ಟ್ ಇಂದ ಮಾಡಿ. ಈಗ ನಾನು ಹೊಸದ್ ಯಾವ್ದೋ ಎಥಿಕ್ಸ್ ಮಾಡ್ತೀನಿ
ನಾನು ಎಥಿಕ್ಸ್ ಓದಿಲ್ಲ ಅಂತ ಹೋಗ್ಬೇಡಿ. ಯು ವಿಲ್ ಎಂಡ್ ಅಪ್ ವಿತ್ ಫ್ರಸ್ಟ್ರೇಷನ್. ಎಥಿಕ್ಸ್ ನ ಈಸಿಯಾಗಿ ಡೀಲ್ ಮಾಡ್ಬೋದು. ಎಸ್ಸೆ ಅಂಡ್ ಆಲ್ ಈಸಿಲಿ ಯು ಕ್ಯಾನ್ ಡೀಲ್ ಇಟ್. ಎಲ್ಲ ಮಾಡ್ತೀನಿ ಅನ್ನೋದು ಹ್ಯೂಮನ್ಲಿ ಇಂಪಾಸಿಬಲ್. ಸ್ಟೆಪ್ ಬೈ ಸ್ಟೆಪ್ ನ ಮಾಡ್ತಾ ಹೋಗಿರಿ. ಸೊ ವಿಚ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್? ಪಾಲಿಟಿ ಇಷ್ಟ ಇದೆನಾ? ಪಾಲಿಟಿ ತಗೊಳ್ಳಿ. ಗವರ್ನರ್ ಬಗ್ಗೆ ಏನೋ ಕ್ವಶನ್ ಬಗ್ಗೆ ಏನೋ ಗವರ್ನರ್ ಓದ್ಕೊಳ್ಳಿ. ಅಂಡ್ ಪಾಲಿಟಿ ಓದಿ ಅಂದ್ರೆ ಒಂದ್ ತಿಂಗಳು ಪಾಲಿಟಿನೇ ಓದ್ಕೊಂಡು ಇರೋದಲ್ಲ ಅಲ್ವಾ. ಪಾಲಿಟಿ ಅಂದ್ರೆ ಅದ್ರಲ್ಲಿ ನೀವು ಸಿಲೆಬಸ್ ನೋಡ್ಕೊಂಡು ಯಾವ್ದು ಮೇನ್, ಯಾವ್ದು ಕೋರ್ ಏರಿಯಾ ಅದನ್ನ ನೋಡ್ಕೊಂಡು ವಿದಿನ್ 1-2 days ಅಲ್ಲೇ ಮುಗಿಸ್ಬಿಡ್ಬೇಕು. 1-2 days ಅಲ್ಲ, ಒಂದೇ ದಿನದಲ್ಲಿ ಮುಗಿಸ್ಬಿಡ್ಬೇಕು. ಸ್ಟಾರ್ಟ್ ರೈಟಿಂಗ್ ಗವರ್ನರ್ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ, ರಿಲೇಟೆಡ್ ಕಮಿಟೀಸ್ ಆಗಿರ್ಬೋದು, ಕೇಸ್ ಸ್ಟಡಿ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಆಗಿರ್ಬೋದು, ಅದನ್ನ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಮಾಡ್ತಾ ಮಾಡ್ತಾ ನೀವು ಇಂಪ್ರೂವ್ ಆಗ್ತಾ ಹೋಗ್ತಿರ್ತೀರ. ಸೊ ಟ್ರೈ ಟು ಟೇಕ್ ಸಮ್ ಸಬ್ಜೆಕ್ಟ್ ವಿಚ್ ಯು ಥಿಂಕ್ ಈಸ್ ಅ ಲೈಕ್ ಇಟ್ಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಓಕೆ, see how to start and go about mains studying, like which subject and notes making. See, notes making ಅಂತೂ like it's a waste of time. ಯಾರು ಅಷ್ಟೇ ನಿಮ್ ನೋಟ್ಸ್ ಯಾರು ನೋಡಲ್ಲ. ಮಾಡೆಲ್ ಆನ್ಸರ್ ಈಸ್ ಯುವರ್ ನೋಟ್ಸ್. ಓಕೆ, ಲೈಕ್ ವಿಜಯನಗರ ಬಗ್ಗೆ ಇಲ್ಲ, ಯಾವ ಸಮ್ ಅದರ್ ಥಿಂಗ್ ಐ ವಿಲ್ ಲೈಕ್ ಕಾಂಟ್ರಿಬ್ಯೂಷನ್ ಆಫ್ ಸರ್ ಎಂ ವಿಶ್ವೇಶ್ವರ ಬಗ್ಗೆ ಆಗಿರ್ಲಿ, ಮಿರ್ಜಾ ಇಸ್ಮಾಯಿಲ್ ಆಗಿರ್ಲಿ, ಅವ್ರ ಬಗ್ಗೆ ಏನೇ ಎಕ್ಸಾಮ್ ಅಲ್ಲಿ ಬಂದ್ರೆ ಕ್ವಶನ್, ಸೊ ನೀವು ನೋಟ್ಸ್ ಮಾಡ್ಕೊಂಡು ಏನು ಪ್ರಯೋಜನ ಏನಿಲ್ಲ. ಸೊ ಕಾಂಟ್ರಿಬ್ಯೂಷನ್ ಆಫ್ ದಿವಾನ್ಸ್ ಅಂತ ಒಂದು ಟಾಪಿಕ್ ಮಾಡ್ಕೊಳ್ಳಿ, ಕಾಮನ್ ಅದೇ ಇರುತ್ತೆ. ಅಂಡ್ ಇಂಟ್ರೊಡಕ್ಷನ್ ಅಂಡ್ ಆಸ್ ಐ ಟೋಲ್ಡ್ ಕನ್ಕ್ಲೂಷನ್ ಶುಡ್ ಬಿ ರೆಡಿ, ಸೊ ದಟ್ ನೀವು ಅಲ್ಲಿ ಅಪ್ಲಿಕೇಶನ್ ಮಾಡ್ತಿರ್ತೀರ. ನೋಟ್ಸ್ ಮೇಕಿಂಗ್ ಇಸ್ ಅ ವೇಸ್ಟ್ ಆಫ್ ಟೈಮ್. ಓಕೆ, ಇನ್ಸ್ಟೆಡ್ ಆಫ್ ದಟ್ ಬೆಟರ್ ಯು ಮೇಕ್ ಮಾಡೆಲ್ ಆನ್ಸರ್ಸ್. You are not going to write the notes in the exam. You are going to write the answer and question and in a answer format, intro, body and conclusion. ಅದೇ ಮೈಂಡ್ ಸೆಟ್ ನ ನೀವು ಇಟ್ಕೊಂಡು ನೋಟ್ಸ್ ಮಾಡ್ತಾ ಹೋಗಿ. ಓಕೆ, ಟೈಮ್ ಮ್ಯಾನೇಜ್ಮೆಂಟ್, ಸಿ ಈವನ್ ಫಾರ್ ಮೀ ಆಲ್ಸೋ ಟೈಮ್ ಇಶ್ಯೂ ಇಸ್ ದೇರ್. ನನಗೂ ಮಿಸ್ ಆಗಿತ್ತು ಕ್ವಶನ್ಸ್ ಎಲ್ಲ. ಬಟ್ ಆಸ್ ಐ ಟೋಲ್ಡ್ ಯು ನ, ಡಯಾಗ್ರಾಮ್ಸ್ ಹಾಕಿದ್ರೆ ನೀವು ಆರಾಮಾಗಿ ಕಂಫರ್ಟಬಲಿ ನೀವು ಇದ್ ಮಾಡ್ತೀರಾ, ಕ್ವಶನ್ಸ್ನೆಲ್ಲ ಟ್ಯಾಕಲ್ ಮಾಡ್ತೀರಾ. ಡಯಾಗ್ರಾಮ್ಸ್ ನ ನೀವು ಹಾಕ್ತಿರ್ಬೇಕು. ಅಂಡ್ ಬೆಟರ್ ಇಫ್ ಯು ಟೇಕ್ ಸಮ್ ಆಫ್ ದಿ ಟಾಪರ್ ಬುಕ್ಲೆಟ್ಸ್, UPSC ಇದೆ ಆಗಿರ್ಲಿ, ವಿಷನ್ ಇದೆ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಅವರು ಹಾಕಿರ್ತಾರೆ. ಆ ಟಾಪರ್ಸ್ ಕಾಪಿನ ತಗೊಂಡು ನೋಡ್ತೀರಿ. ಅವ್ರ ಎಥಿಕ್ಸ್ ಪೇಪರ್ ಆಗಿರ್ಲಿ, GS ಆಗಿರ್ಲಿ, ಅದು ಬಹಳ ಹೆಲ್ಪ್ ಆಗುತ್ತೆ ನಿಮ್ಗೆ. ಅಲ್ಲಿಂದ ಅವ್ರ ಡಯಾಗ್ರಾಮ್ಸ್ ಆಗಿರ್ಲಿ, ಕಂಟೆಂಟ್ ಆಗಿರ್ಲಿ, ಅದು ಐ ನೋ ಸಮ್ ಆಫ್ 2020 batch who have very smartly done work and they have got very good marks. Okay, a smart study tips andre you have to work hard, like there is no shortcut. Okay, what sources should we refer for mains? See, actually copper edge last time ನಮ್ಗೆ ಸಿಕ್ಕಿತ್ತು, ಅದು it helped to some extent. Okay, and that you can see it once, but adralle entirely depend ಆಗ್ತೀನಿ ಅಂದ್ರೆ it's not recommended. Okay, you have to do value addition ನೀವು ಮಾಡೇ ಮಾಡಬೇಕಾಗುತ್ತೆ. and moreover like ಯಾವುದೇ ಇನ್ಸ್ಟಿಟ್ಯೂಟ್ ತಗೊಳ್ಳಿ, ಅವರು ಕಂಟೆಂಟ್ ಕಾಪಿ ಪೇಸ್ಟ್ ಆಗಿರುತ್ತೆ. ನೀವು ಬರೆಯೋ ಕಂಟೆಂಟ್ ಅದಕ್ಕೆ ಕಂಟೆಂಟ್ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಯುವರ್ ಕಂಟೆಂಟ್ ಇಸ್ ದ ಬೆಸ್ಟ್ ಕಂಟೆಂಟ್. ಓಕೆ, ಯಾರು ಅಷ್ಟೇ ಸ್ಪೂನ್ ಫೀಡಿಂಗ್ ಅಂತೂ ಟು ಸಮ್ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ಈಗ ನೀವು ಮಟೀರಿಯಲ್ ಇಂದ ಹೋಗ್ತೀರಲ್ಲ, ಈಗ ಒಂದ್ ಟಾಪಿಕ್ ಬರುತ್ತೆ ಲೈಕ್ ಸೊಸೈಟಿಯಲ್ಲೇ, ಲೈಕ್ ಸೇ ಫಾರ್ ಅನ್ ಎಕ್ಸಾಂಪಲ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಮಟೀರಿಯಲ್ ಅಲ್ಲಿ 10 ಪೇಜ್ ಕೊಡ್ತಾರೆ. ಸೊ ವೈ ಯು ವಿಲ್ ರೀಡ್ 10 pages? ನಿಮ್ಗೆ ಅಲ್ಲಿ ಎಕ್ಸಾಮ್ ಅಲ್ಲಿ 1 page ಅಲ್ಲೇ ಬರಿಬೇಕಾಗುತ್ತೆ. ಅದಕ್ಕೆ ಇನ್ಸ್ಟೆಡ್, ಇವನ್ ಇಫ್ ಯು ಆರ್ ರೆಫರಿಂಗ್ ಮಟೀರಿಯಲ್, ಯೂಸ್ ಇಟ್ ವೈಸ್ಲಿ, ನಾಟ್ ಅದರಲ್ಲೇ ಡಿಪೆಂಡ್ ಆಗೋದು. ಓಕೆ, AO ಮತ್ತೆ ಮೇನ್ಸ್ ಎಕ್ಸಾಮ್ ಬ್ಯಾಲೆನ್ಸ್ ಮಾಡೋದು, ಲೈಕ್ ಐ ಥಿಂಕ್ ಸಿ ಇಫ್ ಯು ಆರ್ ಗಿವಿಂಗ್ ಇಟ್ fully for one exam, you give it 100%, because there are people who are 100% dedicated. ಸೊ ಹಾಗಾಗಿ ಇಫ್ ಯು ಆರ್ ಅದೇನೋ ಹೇಳ್ತಾರಲ್ಲ, 2 ದೋಣಿ ಮಧ್ಯೆ ಕಾಲಿಡೋ ತರ, ಆತರ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಹೌ ಮೆನಿ ಡೇಸ್ ಫಾರ್ ಈಚ್ ಸಬ್ಜೆಕ್ಟ್ ಅಂಡ್ ಹೌ ಅಬೌಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕ್ವಶನ್ಸ್ ನೋಡಿ, ಅಷ್ಟೇನ್
ಥಿಯರಿಟಿಕಲ್ ಕೇಳಿಲ್ಲ ಅಲ್ಲಿ. ಓಕೆ, ಅಂಡ್ ಇಟ್ ಕ್ಯಾನ್ ಬಿ ಡೂಯಬಲ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಬುಕ್ ಬರುತ್ತೆ, ಎಸ್ ಪೋಲಿ ನಾಯ್ಡು ಅಂತ, ಅದನ್ನ ಓದ್ಕೊಂಡಿದ್ರೆ 90 days ಬೇಕಾಗುತ್ತೆ. ಸೊ ಯು ಆರ್ ನಾಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ಯುವರ್ ಎಕ್ಸಾಮ್. ಬ್ಯಾಲೆನ್ಸ್ ಮಾಡ್ಬೋದು. 3-4 years, ಕರೆಂಟ್ 3-4 years ಕ್ವಶನ್ಸ್ ನಾವು ತೆಗೆದು ಯಾವ ತರ ಪ್ಯಾಟರ್ನ್ ಕೊಡ್ತಿದ್ದಾರೆ ಆ ಬ್ಯಾಲೆನ್ಸ್ ಮೇಲೆ, ಆ ಅಪ್ರೋಚ್ ಮೇಲೆ ಒಂದು 20-30 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದ್ರು ದಟ್ ವಿಲ್ ಕಮ್. ಓಕೆ, 3-4 ಕ್ವಶನ್ಸ್ ಬರೋದನ್ನ ಮಾಡ್ಬೋದು, ನಾಟ್ ಅನ್ ಬಿಗ್ ಡೀಲ್. ಸಿ ಅದೇ ನಾನು ಹೇಳ್ತಿದ್ದೀನಿ, ಒಂದು ಕ್ವಶನ್ ಬರ್ದಿಲ್ಲ ಅಂದ್ರೂ ಸ್ಟಾರ್ಟ್ ರೈಟಿಂಗ್ ಸಮಥಿಂಗ್. ಅಟ್ಲೀಸ್ಟ್ 20 ಕ್ವಶನ್ ನಾನು ಬರಿತೀನಿ ಅಂದ್ರೆ ಆಗಲ್ಲ. ಈಗ ಬೆಟ್ಟ ಹತ್ತುತ್ತೀರಾ ಅಂದ್ರೆ ನಾನು ಒಂದೇ ಸಲ ನಾನು ಜಂಪ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಹತ್ತುತ್ತೀರಲ್ಲ, ಅದಕ್ಕೆ ಟೇಕ್ ಇಟ್ ಟೈಮ್. ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್. ಈಗ ನಾನು 20 ಕ್ವಶನ್ ನೀವು ಬರೀಲೇಬೇಕಂತ ಕೊಟ್ರು ಇಟ್ಸ್ ನಾಟ್ ಪಾಸಿಬಲ್. ಸ್ಟಾರ್ಟಿಂಗ್ ಅಲ್ಲಿ 2 ಕ್ವಶನ್ 3 ಕ್ವಶನ್ ಈ ತರ ಮಾಡ್ತಾ ಹೋಗ್ತೀರಿ. ಕೇಸ್ ಮೀನ್ಸ್ ಮೇ ಬಿ 1 week 2 weeks ಪೋಸ್ಟ್ಪೋಂಡ್ ಆಗುತ್ತೆ. ಇಟ್ಸ್ ನಾಟ್ ಫಿಕ್ಸ್ಡ್. ಓಕೆ, ಬಿಕಾಸ್ ಆಸ್ ಪರ್ ACSAT 1 ತಿಂಗ್ ಪೋಸ್ಟ್ಪೋಂಡ್ ಮಾಡಿದ್ರು. ಮೇ ಬಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಟ್, ಬಟ್ ಮೆಂಟಲಿ ಫಿಕ್ಸ್ ಆಗಿ 90 days ಇದೆ ಅಂತ. ಇನ್ ಕೇಸ್ 10 days 15 days ಪೋಸ್ಟ್ಪೋಂಡ್ ಆದ್ರೆ ಇಟ್ಸ್ ಅ ಬೋನಸ್ ಫಾರ್ ಯು ಫಾರ್ ರಿವಿಷನ್. ಓಕೆ, ಸೇಫ್ ಸ್ಕೋರ್ ಫಾರ್ ಸೇಫ್ ಸ್ಕೋರ್, ಯು ಹ್ಯಾವ್ ಟು ಸ್ಕೋರ್ ಅಬೌವ್ 160 170 ತೆಗಿಲೇಬೇಕು. ಸೊ ಟಾರ್ಗೆಟ್ ಫಾರ್, ಡೋಂಟ್ ಟಾರ್ಗೆಟ್ ಇಟ್ ಫಾರ್ ಸ್ಕೋರ್, ಬಟ್ ಟಾರ್ಗೆಟ್ ಇಟ್ ಫಾರ್ ಗೆಟಿಂಗ್ ಲೈಕ್ ಡೂಯಿಂಗ್ ಬೆಸ್ಟ್ ಅಷ್ಟೇ. ಬಿಕಾಸ್ ಐ ಟೋಲ್ಡ್ ಯು ಇನಿಷಿಯಲಿ, some things are not in, some things in universities we don't have control on some things. It's beyond our control, right? Okay, sources English ಅಲ್ಲಿ, ಬಟ್ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್. ಸೊ ನಾವು ಕನ್ನಡದಲ್ಲೂ ಮಟೀರಿಯಲ್ ಇದಾವೆ, ಆತರ ಏನಿಲ್ಲ. ಯಾಕಂದ್ರೆ 2-3 ಗೊತ್ತಿರೋರೆ KS ಪಾಸ್ ಆಗಿದ್ದಾರೆ ಕನ್ನಡದಲ್ಲೇ. ದೇವೇಂದ್ರಪ್ಪ ಸರ್ ಇದ್ದಾರೆ, ಬಹಳ ಜನ ಇದ್ದಾರೆ. ಸೆಷನ್ಸ್ ಮಾಡ್ಸೋಣ. ಇಸ್ ವೆರಿ ಹಂಬಲ್ ಪರ್ಸನ್. ಲಾಸ್ಟ್ PDO ಆಗಿ 12 ವರ್ಷ ಆದ್ಮೇಲೆ KS ಅಧಿಕಾರಿ ಆಗಿದ್ದಾರೆ. ಸೊ ಅವ್ರನ್ನು ಕರೆಸಿ ನಾವು ಸೆಷನ್ಸ್ ಮಾಡ್ತಿರೋಣ. ಅವರು ಕನ್ನಡ ಮಾಧ್ಯಮದ ಸ್ಟೂಡೆಂಟ್ಸ್ಗೆ ಯಾವ ತರ ಹೆಲ್ಪ್ ಆಗುತ್ತೆ. ಸೋರ್ಸಸ್ ಇದಾವೆ, ಬಹಳ. ಅಶೋಕ್ ಸರ್ ಇದ್ದಾರೆ, ದೇವೇಂದ್ರಪ್ಪ ಸರ್ ಇದ್ದಾರೆ. ಸೊ ವಿ ವಿಲ್ ಬ್ರಿಂಗ್ ದೆಮ್. ಸರ್, ಹೌ ಅಬೌಟ್ ನೋಟ್ಸ್ ಫಾರ್ ಮೇನ್ ಸ್ಪೆಸಿಫಿಕ್ ಟಾಪಿಕ್? ಸೊ ನಾನು ಹೇಳಿದ್ದೀನಿ, ಮಾಡೆಲ್ ಕ್ವಶನ್, ಸಿ ಟಾಪಿಕ್ ವೈಸ್ ಮಾಡೆಲ್ ಕ್ವಶನ್, yes, we can do it. Okay, how to balance again, see please, this we can discuss. ಸ್ವಾಧ್ಯಾಯ ನೋಟ್ಸ್, ಸಿ ನೋಟ್ಸ್ ಬಹಳ ಇದಾವೆ ಮಾರ್ಕೆಟ್ ಅಲ್ಲಿ. ನಾನು ಹೇಳ್ತಿದ್ದೀನಿ, ದೇ ಆರ್ ಲೈಕ್ ನಿಮಗೆ ಸಪೋಸ್ ನೀವು ಏನೋ ಊಟ ಮಾಡ್ತಿದ್ದೀರಾ, ಸೊ ಇಟ್ಸ್ ಲೈಕ್ ಅಡಿಷನಲ್ ಸ್ಪೈಸಸ್ ಅಷ್ಟೇ. ನಿಮ್ಗೆ ಅದೇ ನೋಟ್ಸ್ ಓದ್ಕೊಂಡು ಮಾಡ್ತೀನಿ ಅಂದ್ರೆ ಯು ಆರ್ ಔಟ್ಡೇಟೆಡ್ ಸ್ಟ್ರಾಟಜಿ ಅಪ್ಲೈ ಮಾಡ್ತಿದ್ದೀರಾ ಅಂತ. ವೆರಿ ಸ್ಮಾರ್ಟ್ ಆಗಿರಿ. ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಮಾತಾಡ್ತಾರೆ. ಯಾವ ತರ ಮಾರ್ಕೆಟ್ ಅಲ್ಲಿ ಎಲ್ರು ಒಂದೇ ನೋಟ್ಸ್ ಓದ್ತಿದ್ರೆ ಎಲ್ರು ಅದೇ ಆನ್ಸರ್ ಬರೀತಾರೆ. ಸೊ ಇವ್ಯಾಲೇಟರ್ ಯಾರನ್ನ, ನೀವೇ ಇವ್ಯಾಲೇಟರ್ ಅನ್ಕೊಡಿ. ನಿಮ್ಗೆ ಪದೇ ಪದೇ ಅದೇ ಆನ್ಸರ್ ಬರೀತಿರೋ ಸ್ಟೂಡೆಂಟ್ ಸಿಕ್ಕಿದ್ರೆ, ಏನಪ್ಪಾ ಎಲ್ರು ಇದೇ ಬರ್ದಿದಾರ ಅಂತ ಅವನಿಗೆ ಬೇಜಾರಾಗ್ಬಿಡುತ್ತೆ. ಫಸ್ಟ್ ಅವ್ನ ಔಟ್ ಆಫ್ 10 7 ಕೊಡ್ತಾನೆ, ಮತ್ತೆ ಏನ್ ಇದೇ ಆನ್ಸರ್ ಬರ್ತಿದೆ ಅಂದ್ರೆ 3-4 ಫ್ರಸ್ಟ್ರೇಷನ್ ಆಗಿ 0 ಕೊಡ್ತಾನೆ. 0 ಕೊಟ್ಟಿರೋರು ಇದಾರೆ. ಇವ್ಯಾಲೇಟರ್ ಆನ್ಸರ್ ಕಾಪೀಸ್ ತಗ್ಸಿದೀವಿ ನಾವು, ಅದ್ರಲ್ಲಿ ನೋಡ್ಬೋದು. ಓಕೆ, ಹೌ ಟು ಬ್ಯಾಲೆನ್ಸ್ ಅವರ್ ಟೈಮ್. ಸಿ ಈಗ ನಿಮ್ಗೆ ಈಸಿ ಇರೋ ಸಬ್ಜೆಕ್ಟ್ ಇಂದ ತಗೊಂಡ್ ಹೋಗ್ತೀರಿ, ಅಂಡ್ ಯು ಕ್ಯಾನ್ ಪಿಕ್ ಅಪ್ ಇಟ್, ನಾಟ್ ಅನ್ ಇಶ್ಯೂ. ಓಕೆ, ಸಿ ಅಗೇನ್ ನೋಟ್ಸ್ ಬಗ್ಗೆ ಬಹಳಷ್ಟು ಜನ ಕೇಳ್ತಿದ್ದಾರೆ, ಲೈಕ್ ನೋಟ್ಸ್ ಓದ್ಕೊಂಡು ಆಗುತ್ತಾ ಅಂತ. ಸಿ ಫಸ್ಟ್ ಆಫ್ ಆಲ್, ನೋಟ್ ಮಟೀರಿಯಲ್ ಕೊಡ್ತಾರಲ್ಲ, ಆ ಮಟೀರಿಯಲ್ ಅಲ್ಲಿ ನಿಮ್ಗೆ ಮಟೀರಿಯಲ್ ಇಸ್ ಜಸ್ಟ್ ಲೈಕ್ ಅನ್ ಸಪ್ಲಿಮೆಂಟ್. ಓಕೆ, ಆ ಪರ್ಟಿಕ್ಯುಲರ್ ಟಾಪಿಕ್ಗೆ ನಿಮ್ಗೆ ಜಸ್ಟ್ ಸಪ್ಲಿಮೆಂಟ್ ಆಗುತ್ತೆ. ನೀವು ಯಾವುದೇ ಮಟೀರಿಯಲ್ ಇರ್ಲಿ, ಅದನ್ನ ಅಪ್ಡೇಟ್ ನೀವೇ ಮಾಡ್ಬೇಕಾಗುತ್ತೆ. ಯು ಹ್ಯಾವ್ ಟು ಅಪ್ಡೇಟ್ ವಿತ್ ದ ಫ್ಯಾಕ್ಟ್ಸ್, ಯು ಹ್ಯಾವ್ ಟು ಅಪ್ಡೇಟ್ ವಿತ್ ದಿ ಡಯಾಗ್ರಾಮ್ಸ್. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಸೊ ನೋಟ್ಸ್ನೇ ಮಾಡ್ಕೊಂಡು ನಾನು ಕ್ಲಿಯರ್ ಮಾಡ್ತೀನಿ ಅಂದ್ರೆ ದೇರ್ ವಾಸ್ ಅ ಟೈಮ್. ಓಕೆ,
94 92 2000 ಬ್ಯಾಚ್ ಅಲ್ಲಿ ಮಾಡ್ತಿದ್ರು. ಓಕೆ, ಈಗ ಬಿಕಾಸ್ ಇಟ್ ಈಸ್ ಅ ಇಂಟರ್ನೆಟ್ ಎರಾ, it is evolving generation, so lot of things has been changed. I have scored 200 plus in GS, have some hold on GS. Can I focus on KS then later on focus on this? Yeah, good score. Okay, so I think we got to hand over to one of our mentor. Important topic. Yeah, see, we should not rush for everything. Essay we will give lot of value addition and lot of content also, which you can make useful in your preparation. Okay, I'll just hand over to our mentor who have went to interview in 2017 and also qualified in 2020. So I'm going to hand over. If there is doubts, we will take the session. Good evening, everybody. Is I audible, right? Yes, ma'am. Okay. See, now the challenging situation for almost all the aspirants is like among 100%, the people who have given prelims this time, there will be only, I think, 20% people are sure that they can clear KS prelims, right? And other 80% are in ambiguity whether they are going to clear or not, right? So don't be in ambiguity, right? Ambiguity ಇರಬೇಡಿ. ನೀವು ಏನು ಆ ತರ ಥಿಂಕ್ ಮಾಡಿದ್ರೆ you are wasting your time. Okay, wait, if you want to get some time for your relaxation to start a new preparation for KS means, just wait for some time till or otherwise you can focus on your studies. First thing, how to strategy. Based on my experience, as sir has told, he is the mentor and he has guided me for my KS prelims, mains, and even for UPSC also. And he is one of the best mentor you can get. We give realistic time. Okay, ಅಂದ್ರೆ ಬೇರೆ ಇನ್ಸ್ಟಿಟ್ಯೂಟ್ ತರ he won't misguide. ಈ ತರ ಫುಲ್ ಮಟೀರಿಯಲ್ ಕೊಟ್ಟಿ ಅದೇ ಓದ್ಬೇಕು, ಇನ್ ದಟ್ ಪೀಪಲ್ ವಿಲ್ ವೇಸ್ಟ್ ಟೈಮ್. ಸೊ ಯಾವ ತರ ಕ್ಲಿಯರ್ ಕಟ್ ಅಪ್ರೋಚ್ ಇರಬೇಕು ಅಂತ ಹೇಳಿ, ಓಕೆ, ಸ್ಟ್ರಾಟಜಿನ ನೋಡೋಣ. ವಾಟ್ ಐ ಫಾಲೋಡ್, ವಾಟ್ ಹಿ ಹ್ಯಾಸ್ ಗೈಡೆಡ್ ಟು ಮೀ ಈಸ್ ಸ್ಟ್ರಾಟಜಿ. ಓಕೆ, ಇದ್ರಲ್ಲಿ ಏನಿದೆ ಅಂದ್ರೆ, ಒನ್ ಈಸ್ ಯು ನೀಡ್ ಟು ಬಿಲ್ಡ್ ಅಪ್ ರೈಟಿಂಗ್ ಸ್ಕಿಲ್ಸ್. ಓದಿದ್ರೆ ಅಷ್ಟೇ ಆಗಲ್ಲ. You need to represent on paper what you have studied, and that is the most difficult challenge. How it comes? By practice. Okay, practice makes man's perfect, right? So you need to do practice again and again. If you need to master, and if you need to get good service, and if you need to be in the list. Okay, so what you need to do, writing skills first to develop ಮಾಡ್ಕೋಬೇಕು. It comes by practice. Okay, second, you need to download first KPSC main syllabus. Okay, main syllabus na download ಮಾಡ್ಕೊಳ್ಳಿ first. Paste it in your walls, room, almirah, doors, ಎಲ್ಲಿದಾದ್ರೂ ನೀವು ಡೈಲಿ ಎಲ್ಲಿ ನೋಡ್ತಿರ್ಬೋದು. Because beyond syllabus, they won't ask anything. So first and foremost, key for your preparation is your syllabus. Okay, take a print out of it, keep it with you. Then next comes the PYQ analysis, previous year question paper analysis. Okay, this is very, very important.
So you will come to know which kind of a questions, different pattern ಯಾವ ತರ ಫಾಲೋ ಮಾಡ್ತಾ ಇದೆ, ಯಾವ ಟೈಪ್ ಕ್ವಶನ್ಸ್ ಕೇಳ್ತಾ ಇದೆ, ದಿಸ್ ಆಲ್ ಫ್ರಮ್ ವಿಚ್ ಸಬ್ಜೆಕ್ಟ್, ಲೈಕ್ ಪಾಲಿಟಿ, ಜೋಗ್ರಫಿ, ಹಿಸ್ಟ್ರಿ, ಸೊಸೈಟಿ, ಪಬ್ಯಾಡ್. ನೋಡಿ ಇವಾಗ ಪ್ರಿಲಿಮ್ಸಿಗೆ ಸೊಸೈಟಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದು ಯಾವ ಇರಲಿಲ್ಲ, ರೈಟ್? ದೀಸ್ ಆರ್ ನ್ಯೂ ಸಬ್ಜೆಕ್ಟ್ಸ್ ಫಾರ್ ಯು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ದಿಸ್ ಯು ನೀಡ್ ಟು ರೀಡ್. ಎಥಿಕ್ಸ್, ಓಕೆ, ಇವೆಲ್ಲ ನಿಮ್ಗೆ ಡಿಫ್ರೆಂಟ್ ಸಬ್ಜೆಕ್ಟ್ ಇರುತ್ತೆ. ಸೊ ಯು ಹೌ ಯು ವಿಲ್ ಕಮ್ ಟು ನೋ ಯಾವ ತರ ಕ್ವಶನ್ಸ್ ಈ ಸಿಲೆಬಸ್ ಅಲ್ಲಿ ಕೇಳ್ತಾ ಇದೆ ಅಂದ್ರೆ ನಿಮ್ PYQ ಅನಾಲಿಸಿಸ್ ಅಲ್ಲಿ. ಓಕೆ, ಸೊ PYQ ಅನಾಲಿಸಿಸ್ ಮಾಡಬೇಕು. ದೆನ್ ನಿಮ್ದು ಸಿಲೆಬಸ್ ಪ್ರಿಂಟ್ ತಗೋಬೇಕು. These two are main to start the thing. Then based on your choice of subject, you can start your preparation. As sir has told, daily from this week onwards, daily 2 questions you start, not one, daily 2 questions. Then ee tarane 2 ಇಂದ increase ಮಾಡಿ 5 ಮಾಡಿ, 5 ಇಂದ increase ಮಾಡಿ 10 ಮಾಡಿ, 10 ಇಂದ increase ಮಾಡಿ 15 ಮಾಡಿ. So ಈ ತರ progressively you have to progress. Okay, ಸಡನ್ ಆಗಿ 2 questions ಮಾಡಿ ಡೈರೆಕ್ಟ್ 10 questions ಬರೀತೀನಿ ಅಂದ್ರೆ ಅದು ಸ್ಪೀಡ್ ಮ್ಯಾಚ್ ಆಗಲ್ಲ. And that 15 questions you need to attempt in 20 questions. Those 20 questions you need to attempt in 3 hours. That is very challenging. So ಅದಕ್ಕೆ ಏನಾಗುತ್ತೆ, ನಿಮ್ಗೆ ಪ್ರಾಕ್ಟೀಸ್ ಬೇಕಾಗುತ್ತೆ. ಓಕೆ, ರೈಟ್? So you have to write and write. Practice. Only ways, no escape. Writing, writing, writing. And when you write, your fingers won't work sometimes. Okay, ಯಾವಾಗ ಡೈಲಿ ಮೇನ್ಸ್ ಪೇಪರ್ ಇರುತ್ತಲ್ಲ, ನಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ಬಹಳ ಟಫ್ ಆಗ್ಬಿಡುತ್ತೆ, ಬರೆಯಕ್ ಬೇಗ ಬೇಗ ಆಗಲ್ಲ, ಅವಾಗ ಬರ್ದು ಇದು ಆಗುತ್ತೆ. ಸೊ ಇವಾಗಿಂದ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಡೆವಲಪ್ ದಟ್ ಸ್ಟಾಮಿನಾ ಟು ರೈಟ್ ಫಾರ್ ಕಂಟಿನ್ಯೂಸ್ಲಿ 6 hours per day, because you will having 2 papers in 1 day. ಎಸ್ಸೆ ಬಿಟ್ರೆ ಉಳ್ಕಿದೆಲ್ಲ 2 papers 1 day ಅಲ್ಲಿನೇ ಇರುತ್ತೆ. ಅದಕ್ಕೆ ನಿಮ್ಗೆಲ್ಲ ಪ್ರಾಕ್ಟೀಸ್ ಬೇಕಾಗುತ್ತೆ. ಓಕೆ, ಸೊ ಯಾವ ತರ ಅಪ್ರೋಚ್ ಮಾಡ್ಬೇಕು ಸರ್ ಹೇಳಿದ್ದಾರೆ. ಡಿಫ್ರೆಂಟ್ ಸಿಲೆಬಸ್ ನ ಇದು ಮಾಡಿ, ಅಂಡ್ ಟೆಸ್ಟ್ ಸೀರೀಸ್ ಜಾಯಿನ್ ಆಗಿ, ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದು ಅಂದ್ರೆ ಲೈಕ್ ಇಫ್ ಯು ಜಾಯಿನ್, ಪ್ರಿಫರ್ ಮೋಸ್ಟ್ ಪ್ರಾಬ್ಲಿ ಆಫ್ಲೈನ್ ಟೆಸ್ಟ್ ಸೀರೀಸ್, ಸೊ ದಟ್ ನಿಮ್ಗೆ ಆ ಎಕ್ಸಾಮ್ ಎನ್ವಿರಾನ್ಮೆಂಟ್ ಸಿಗುತ್ತೆ. ಯಾವ ತರ ನೀವು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡ್ತೀರಾ, ಯಾವ ತರ ಬರೀತೀರಾ, ಅದು ನಿಮ್ಗೆ ಅವಾಗ ಸಿಗುತ್ತೆ. ಯಾಕಂದ್ರೆ ಅಲ್ಲಿ 3 hours ಅಲ್ಲಿನೇ ನೀವು ಬರಿಬೇಕಾಗುತ್ತೆ. ಅದೇ ಮನೆಯಲ್ಲಿ ಪ್ರಿಂಟ್ ತಗೊಂಡಿದ್ರೆ ಅಷ್ಟು ಕಮಿಟ್ಮೆಂಟ್ ಬಹಳ ಕಡಿಮೆ ಇರುತ್ತೆ. ಓಕೆ, ಸೊ as if you are free, you can go and write, then you have to go and write so that you will get that practical experience, right? Okay, ಮತ್ತೆ ಪ್ರಿಪೇರ್ ಆಗೋದು ಸಿಲೆಬಸ್ ತಗೊಂಡು ನೋಟ್ಸ್, ಇಫ್ ಯು ವಾಂಟ್ ಟು ಪ್ರಿಪೇರ್ ಯುವರ್ ಓನ್ ನೋಟ್ಸ್, ಸಿಲೆಬಸ್ ಪ್ರಿಂಟ್ ತಗೋರಿ ಬಿಟ್ ಬೈ ಬಿಟ್. ಫಾರ್ ಎಕ್ಸಾಂಪಲ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದೆ. ಓಕೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ಅದ್ರದ್ದು ಸೈಲೆಂಟ್ ಫೀಚರ್ಸ್ ಕೇಳಿರ್ತಾರೆ ಅನ್ಕೊಳ್ಳಿ. ಸೊ ಟೇಕ್ ದಿಸ್, ಇಂಟ್ರೊಡ್ಯೂಸ್ as per the Wildlife Board of India, ಆ ತರ ಇಂಟ್ರೊಡಕ್ಷನ್ ಏನಿದೆ ನಮ್ದು ವೈಲ್ಡ್ ಲೈಫ್, ಯಾವ ತರ ಥ್ರೆಟ್ ಅಲ್ಲಿ ಇದೆ, ಏನಿದೆ ಅದು ತಗೊಂಡ್, ಮತ್ತೆ ಇನ್ ಸೈಲೆಂಟ್ ಫೀಚರ್ಸ್ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಸಮ್ ಇಂಡೆಕ್ಸ್, ಬೋರ್ಡ್ ರಿಪೋರ್ಟ್ ಅದು ಕೋಟ್ ಮಾಡಿ, ಸಮ್ ಫ್ಯಾಕ್ಟ್ಸ್, ಡಾಟಾ, ಫಿಗರ್ಸ್, facts and figures you need to quote. Then other the silent features ಬಾಡಿಯಲ್ಲಿ ಬಂದ್ಬಿಡುತ್ತೆ ನಮ್ದು. ಸೊ ಈ ಸೈಲೆಂಟ್ ಫೀಚರ್ಸ್ ಗೆ ಯು ಕ್ಯಾನ್ ಮೇಕ್ ಇಟ್ ಇನ್ ಡಯಾಗ್ರಾಮ್ ಫಾರ್ಮ್. ಡಿಫರೆಂಟ್ ಪ್ಯಾರಾಮೀಟರ್ಸ್ ಏನೇನಿದೆ, 5 ಪ್ಯಾರಾಮೀಟರ್ಸ್ ಇದೆ ಅದರಲ್ಲಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಮೇಕ್ ದಿಸ್ ಕೈಂಡ್ ಆಫ್ ಡಯಾಗ್ರಾಮ್. ಪೆಂಟಗೋನ್ ಅಂತ ಹೇಳಿ ಮಾಡಿ, 6 ಇದ್ರೆ ಹೆಕ್ಸಾಗೋನ್ ಅಂತ ಹೇಳಿ ಮಾಡಿ, ಈ ತರ ಡಿಫ್ರೆಂಟ್ ಫ್ಲೋ ಚಾರ್ಟ್ ಬೇಸಿಸ್ ಕೈಂಡ್. ಓಕೆ, ಈ ತರ different kind of diagrams you need to use so that it will cover your more dimensions of the answer. ಇಲ್ಲಿ ಆಯ್ತು. Then
how it is protecting. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಯಾವ ತರ ಶೆಡ್ಯೂಲ್ 1, 2, 3, 4 ಡಿಫರೆಂಟ್ ಶೆಡ್ಯೂಲ್ ಬರುತ್ತೆ, ರೈಟ್? ದಟ್ ಯು ನೀಡ್ ಟು ಮೆನ್ಷನ್ ಡಿಫರೆಂಟ್ ಶೆಡ್ಯೂಲ್ ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ದಿಸ್ ಐ ಆಮ್ ಗಿವಿಂಗ್ ಯು ದಿ ಎಕ್ಸಾಂಪಲ್, ರೈಟ್? ಓಕೆ, ಈ ತರ ಇದು ಮಾಡಿ ಡಿಫರೆಂಟ್ ಆರ್ಗನೈಸೇಷನ್ಸ್ ಹೌ ದೇ ಆರ್ ವರ್ಕಿಂಗ್ ಫಾರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಗೆ. ಓಕೆ, ಈ ತರನ ನೀವು ಇದು ಮಾಡಿ ಯು ಹ್ಯಾವ್ ಟು. ಅಂಡ್ ಕಾನ್ಸ್ಟಿಟ್ಯೂಷನಲ್ ಡೈಮೆನ್ಷನ್ ಅಲ್ಲಿ ನೋಡಿದ್ರೆ ಆರ್ಟಿಕಲ್ 48A ಬರುತ್ತೆ. ಓಕೆ, ವಿಚ್ has inserted through 42nd Constitutional Amendment Act 1976, ರೈಟ್? ಈ ತರ ಇದು 46A ಬರುತ್ತೆ, ದಟ್ ಈಸ್ DPSP ಅಲ್ಲಿ ಬರುತ್ತೆ. when it comes to fundamental rights, ಆರ್ಟಿಕಲ್ 21A ದಲ್ಲಿ ಕ್ಲೀನ್ ಎನ್ವಿರಾನ್ಮೆಂಟ್ ಬೇಕು ಅಂತ ಹೇಳಿ, ಫಾರ್ ಆಲ್ leaving right to all others. ಈ ತರ ಡಿಫರೆಂಟ್ ಡೈಮೆನ್ಷನ್ಸ್ ಯು ನೀಡ್ ಟು ಕೋಟ್. ಕಾನ್ಸ್ಟಿಟ್ಯೂಷನಲಿ, ಎಕನಾಮಿಕಲಿ, ethically, some of the committees you need to quote. So ಈ ತರ ಡಿಫರೆಂಟ್ ಡೈಮೆನ್ಷನ್ಸ್ ನೀವು ಮೆನ್ಷನ್ ಮಾಡಿದ್ರೆ ಇಟ್ ಗಿವ್ ಮಚ್ ಮೋರ್ ಮಾರ್ಕ್ಸ್. ಯು ವಿಲ್ ಬಿ ಹೆಡ್ ಇನ್ ಕಾಂಪಿಟೇಷನ್. ಓಕೆ, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಬಗ್ಗೆ. ಇದು ಕೇಳಿದ್ದಾರೆ 2017 ಅಲ್ಲಿ ಕೇಳಿದ್ದಾರೆ ಈ ತರ. ಅಂಡ್ ದಟ್ ಈಸ್ ದೇರ್ ಡೈರೆಕ್ಟ್ಲಿ ಇನ್ ಯುವರ್ ಸಿಲೆಬಸ್. ಸೊ KPSC ಓನ್ಡ್ ಗೋ ಬಿಯಾಂಡ್ ಯುವರ್ ಸಿಲೆಬಸ್, ರೈಟ್? ಈ ತರ ನೀವು ಪ್ರಿಪೇರ್ ಆಗ್ಬೇಕು. ಮತ್ತೆ ಆಂಗ್ಸೈಟಿಯಲ್ಲಿ ಇರಬಾರ್ದು. ಏನ್ ಕೊಡ್ತಾರೋ ಏನಿಲ್ಲ ಅಲ್ಲಿ ಫಟಾಫಟ. ಅಂಡ್ ಮೆನಿ ಆಫ್ ದಿ ಥಿಂಗ್ಸ್ ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೊಡೋದು, it will cause you some kind of anxiety during the examination. ಇಲ್ಲಿ KS prelims ಅಲ್ಲಿ ಅಷ್ಟಿದು ಆಗಲ್ಲ. ಅಲ್ಲಿ sometimes ಫಸ್ಟ್ ಕ್ವಶನ್ ನಮ್ಗೆ ಬರಲ್ಲ. ಫಾರ್ ಎಕ್ಸಾಂಪಲ್ ಅದಕ್ಕೆ ಪ್ರಿಪೇರ್ ಆಗಿಲ್ಲ ಅನ್ಕೊಂಡ್ಬಿಡಿ, ನೆಕ್ಸ್ಟ್ ಕ್ವಶನ್ ಮೇಲೆ ಅದು ಎಫೆಕ್ಟ್ ಆಗಬಾರ್ದು, ರೈಟ್? ಸಮಥಿಂಗ್ ಯು ಶುಡ್ ರೈಟ್ ಅಂಡ್ ಯು ನೀಡ್ ಟು ಅಟೆಂಪ್ಟ್ ಆಲ್ ದಿ ಕ್ವಶನ್. ಓಕೆ, ಆಲ್ ಕ್ವಶನ್ಸ್ ಯು ನೀಡ್ ಟು ಅಟೆಂಪ್ಟ್. ಅದಕ್ಕೆ ಅಷ್ಟು ನಿಮ್ಗೆ ಪ್ರಾಕ್ಟೀಸ್ ಬೇಕು. Mains is all about writing, and your final selection also depends on this writing. Okay, KPSC ಅಲ್ಲಿನೂ ಫೇರ್ ಸೆಲೆಕ್ಷನ್ ಆಗುತ್ತೆ. ನಂದು ಫೇರ್ ಸೆಲೆಕ್ಷನ್ ಆಗಿದೆ. ಐ ಆಮ್ ದಿ ಎಕ್ಸಾಂಪಲ್. ಸೊ ಇಫ್ ಯು ರೈಟ್ ವೆಲ್ ಇನ್ ದಿ ಮೇನ್ಸ್, ಅವ್ರು ಎಷ್ಟು ಮಾರ್ಕ್ಸ್ ಇಂಟರ್ವ್ಯೂ ಅಲ್ಲಿ ಕೊಟ್ಟರು ನಿಮ್ಗೆ ಅಫೆಕ್ಟ್ ಆಗಲ್ಲ. ಯು ವಿಲ್ ಬಿ ಇನ್ ದಿ ಸರ್ವಿಸ್. ಸೊ ಪ್ರಿಲಿಮ್ಸು ಅಷ್ಟು ಮ್ಯಾಟರ್ ಆಗಲ್ಲ. ಪ್ರಿಲಿಮ್ಸ್ ಜಸ್ಟ್ ನೀವು ಒಂದ್ಸಲ ಕ್ಲಿಯರ್ ಆಗ್ಬಿಟ್ರೆ everything depends on your mains, your service, your preference, your rank, and you are in or out. ನಿಮ್ದು ಆಲ್ಮೋಸ್ಟ್ 3 months ಟೈಮ್ ಇದೆ. ಚೆನ್ನಾಗಿ ಓದಿ. in this 3 months you can do wonders. If you want to work hard, you will achieve your dreams. And this time there are many much more good posts. For that you need to study well. ನಾವು ಕ್ಲಿಯರ್ ಮಾಡೋ ಟೈಮಲ್ಲಿ 106 ಅಷ್ಟೇ ಪೋಸ್ಟ್ ಇತ್ತು. ಈ ಸಲ 384. ಸಿ, ಟ್ರಿಪಲ್, ಮೋರ್ ದೆನ್ ಟ್ರಿಪಲ್. So you have to be very precise. Okay, ಗೋಲ್ಡ್ ಬರಿಬಾರ್ದು. ಅದು ಇದು ಕತೆ ಅಂತ ಹೇಳಿ ಗೋಲ್ಡ್ ಬರ್ದ್ರೆ 0. ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ. ಇದು ನಂದು ಸ್ಟ್ರಾಟಜಿ, ನಾನ್ ನಿಮ್ಗೆ ಹೇಳಿದ್ದು. ಈ ಸಲ ಚಾನ್ಸು ಜಾಸ್ತಿ ಇದೆ. ನಂದು ಇಷ್ಟು ಕಟ್ ಆಫ್ ಬರುತ್ತೆ. ಎಷ್ಟೋ ಜನ ಬರೀ ತಲೆ ಕೆಡ್ಸ್ಕೊಂಡಿರೋದು ನಂದು ಇಷ್ಟು ಮಾರ್ಕ್ಸ್ ಇದೆ, ಕಟ್ ಆಫ್ ಏನಾಗುತ್ತೆ ಏನಾಗುತ್ತೆ ಅಂತ. ಅದು ತಲೆ ಕೆಡ್ಸ್ಕೋಬೇಡಿ. ದಟ್ ಈಸ್ ನಾಟ್ ಇನ್ ಯುವರ್ ಹ್ಯಾಂಡ್, ರೈಟ್? ನಾವು ಏನು ಹೇಳಕ್ಕಾಗಲ್ಲ. even sir also can't say anything because it all depends on different students, different level of performance, right? ಅದು ಎಲ್ಲ ಯಾವಾಗ ಗೊತ್ತಾಗುತ್ತೆ? ಯಾವಾಗ ಪ್ರಿಲಿಮ್ಸ್ ರಿಸಲ್ಟ್ ನಿಮ್ದು ಇದು ಬರುತ್ತಲ್ಲ, PDF ಪ್ರಿಲಿಮ್ಸ್ ರಿಸಲ್ಟ್ PDF ಬರುತ್ತಲ್ಲ, ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾವು ಯು ಜಸ್ಟ್ ಲೈಕ್ ಓಕೆ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಅವ್ರದ್ದು ಕೀ ಆನ್ಸರ್ಸ್ ಎಲ್ಲ ನೋಡಿ ನೀವು ತಲೆ ಕೆಡ್ಸ್ಕೋಬೇಡಿ. ನೀವು ಒಂದೆರಡು ಸಲ ಚೆಕ್ ಮಾಡಿದ್ರೆ ಚೆಕ್ ಮಾಡಿ, ಅದು ಅಷ್ಟು ನಿಮ್ಮಷ್ಟೇ ಇಟ್ಕೊಂಡ್ಬಿಡಿ. ಡೋಂಟ್ ನಿಮ್ ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡ್ಬಿಟ್ರೆ ಅವರು ಸ್ವಲ್ಪ ಜನ ಹೆಲ್ಪ್ ಮಾಡೋರು ಇರ್ತಾರೆ, ಸ್ವಲ್ಪ ಜನ ಕೈ ಹಿಡಿಯೋರು ಇರ್ತಾರೆ. ಸೊ ಜಸ್ಟ್ ಕೀಪ್ ಇಟ್ ವಿತ್ ಯು ಅಂಡ್ ಫೋಕಸ್ ಅಂಡ್ ಹೋಪ್ ಫಾರ್ ದಿ ಬೆಸ್ಟ್ ಅಂಡ್ ಪ್ರೊಸೀಡ್ ಫರ್ದರ್, ರೈಟ್? ಏನು ತಲೆ ಕೆಡ್ಸ್ಕೋಬೇಡಿ. ಇಫ್ ಯು ಹ್ಯಾವ್ ಎನಿ doubt, you can let me know.
ಅವ್ರೇನು 20-25 days ಅಲ್ಲಿ ರಿಸಲ್ಟ್ ಬಿಡ್ಬಿಡ್ತಾರೆ. ಅವಾಗ ತನ ನೀವೇನು ಅಷ್ಟು ನಿಮ್ಗೆ ಮೆಂಟಲಿ ಬಹಳ ಡಿಸ್ಟರ್ಬ್ ಆಗುತ್ತೆ, ಕ್ಲಿಯರ್ ಆಗ್ತೀನೋ ಇಲ್ಲ ಅಂದ್ರೆ ಅವಾಗ ತನ ಸಿಲೆಬಸ್ ತಗೊಂಡು PYQ ಅನಲೈಸ್ ಮಾಡಿ ಎಲ್ಲ ನಿಮ್ದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡ್ಬಿಡಿ, ರೈಟ್? ನಿಮ್ಗೆ ಹೆಲ್ಪ್ ಆಗ್ಬಿಡುತ್ತೆ. ಅದು ತಲೆ ಕೆಡ್ಸ್ಕೊಂಡ್ರೆ ಏನು ಆಗಲ್ಲ. ನೋಡಿ ಇವಾಗ ಆಂಬಿಗ್ಯೂಟಿಲಿ ಎಷ್ಟೋ ಸಲ ಪ್ರಿಲಿಮ್ಸ್ ಆಗುತ್ತೆ ಇಲ್ಲ, ಎಕ್ಸಾಮ್ ಆಗುತ್ತೆ ಇಲ್ಲ, ಅದು ಏನು ಎಷ್ಟಕ್ಕೊಂದಾಯ್ತು. ಫೈನಲಿ ವಾಟ್ ಹ್ಯಾಪೆಂಡ್, ವಾಟ್ KPSC has decided had come over, ರೈಟ್? ಎಕ್ಸಾಮ್ ಆಯ್ತು, ಅವತ್ತೇ ಆಯ್ತು. ಹೂ ವೇಸ್ಟೆಡ್ ದಿ ಟೈಮ್? ಬಹಳ ಜನ ತಲೆ ಕೆಡ್ಸ್ಕೊಂಡ್ರು, ಚೆನ್ನಾಗಿ ಓದ್ತಾ ಇರೋರು ಲಾಸ್ಟ್ ಇದು ಆಗ್ಬಿಟ್ರು. ಸೊ ಅದಕ್ಕೆಲ್ಲ ವೈ ದಿಸ್ ಈಸ್ ಒನ್ ಕೈಂಡ್ ಆಫ್ ಯುವರ್ ಮೆಂಟಲ್ ಪ್ರಿಪರೇಷನ್ ಟುವರ್ಡ್ಸ್ ದಿ ಸರ್ವಿಸ್, ಬಿಕಾಸ್ ದ ಸರ್ವಿಸ್ ಇಟ್ ಸೆಲ್ಫ್ ಇಸ್ ಆಲ್ಸೋ ಚಾಲೆಂಜಿಂಗ್ ನೌಡೇಸ್. ಮೊದಲೆಲ್ಲ ಇತ್ತು, ಇವಾಗೆಲ್ಲ ಬಹಳ ಕಷ್ಟ. ಅಂದ್ರೆ ಇಫ್ ಯು ಪರ್ಫಾರ್ಮ್ ವೆಲ್ ಯು ವಿಲ್ ಬಿ ಗುಡ್ ಇನ್ ಯುವರ್ ಪರ್ಫಾರ್ಮೆನ್ಸ್ in your department, whichever the department you get. That's why be ready, accept all the challenges. You should not get disturbed with some kind of mislead information. Be strong mentally. ಇವಾಗ ನಿಮ್ಗೆ ಅನ್ಸ್ತಾ ಇದೆ 150+ ಇದೀನಿ ಫಾರ್ ಎಕ್ಸಾಂಪಲ್, then you start preparation. If you are less than 150 also you start preparation. What is there, what you lose? ಪ್ರಿಲಿಮ್ಸ್ ಅಲ್ಲಿ ಹೆಸರಿಲ್ಲ, ಓಕೆ, ಯು ಹ್ಯಾವ್ ನೆಕ್ಸ್ಟ್ ಚಾನ್ಸ್. ಪ್ರಿಲಿಮ್ಸ್ ಅಲ್ಲಿ ಹೆಸರಿದೆ, ಯು ಹ್ಯಾವ್ ಬೆಟರ್ ಅಪರ್ಚುನಿಟಿ ದಿಸ್ ಟೈಮ್ ಓನ್ಲಿ, ರೈಟ್? ಅದಕ್ಕಾಗಿ ಪ್ರಿಲಿಮ್ಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಯು ಸ್ಟಾರ್ಟ್ ಯುವರ್ ಸಿಲೆಬಸ್. ಮೇನ್ ಸಿಲೆಬಸ್ ನಾಳೆ ಹೋಗಿ ಪ್ರಿಂಟ್ ತಗೊಂಡು ನಿಮ್ ಮನೆಯಲ್ಲಿ ಹಚ್ಕೊಂಡ್ಬಿಡಿ. ಏನೇನು ಯಾವ ತರ PYQ ಪ್ರಿಂಟ್ ತಗೊಳ್ಳಿ. ಐ ಥಿಂಕ್ ಸರ್ ಹ್ಯಾಸ್ ಶೇರ್ಡ್ ಇನ್ ದಿ ಗ್ರೂಪ್ ಆಲ್ಸೋ. ಪ್ರಿಂಟ್ ತಗೊಂಡು ಅನಲೈಸ್ ಮಾಡಿ ಎಲ್ಲಿಂದ ಏನ್ ಕ್ವಶನ್ ಕೇಳ್ತಾ ಇದೆ. ಅದಕ್ಕೆ ಆಲ್ಮೋಸ್ಟ್ ಒಂಥರ ಒಂದ್ ಕ್ವಶನ್ಗೆ ಒಂದು ಮಾಡೆಲ್ ಆನ್ಸರ್ ತರ ಬರ್ಕೊಂಡ್ಬಿಡಿ. ಆಲ್ಮೋಸ್ಟ್ ಯು ಪ್ರಿಪೇರ್ ಯುವರ್ ಓನ್ ಮಾಡೆಲ್ ಆನ್ಸರ್ಸ್. ಆ ಮಾಡೆಲ್ ಆನ್ಸರ್ಸ್ ಅಲ್ಲಿ ಇಂಟ್ರೊಡಕ್ಷನ್ ಇರ್ಬೇಕು. ಇಂಟ್ರೊಡಕ್ಷನ್ ಇರ್ಬೇಕು ಅಂದ್ರೆ, ಯಾಕಂದ್ರೆ ಬಹಳ ಜನ ಫಸ್ಟ್ ಎಲ್ಲ ಬರಿತಾ ಇದ್ದಂದ್ರೆ ಇಂಟ್ರೊಡಕ್ಷನ್ ಅಂತೇಳಿ ಬರ್ದು ಕ್ವಶನ್ ಸ್ಟಾರ್ಟ್ ಮಾಡ್ಬಾರ್ದು, ಮತ್ತೆ ಬಾಡಿ ಅಂತೇಳಿ ಬರ್ದು ಕ್ವಶನ್ ಸ್ಟಾರ್ಟ್ ಮಾಡ್ಬಾರ್ದು, ರೈಟ್? ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ವಿ ಸೇ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಅಂತ ಹೇಳಿ. ಬಟ್ ಇಟ್ ಶುಡ್ ನಾಟ್ ಬಿ ರಿಟರ್ನ್ ಡೈರೆಕ್ಟ್ಲಿ ಇನ್ ದಿ ಪೇಪರ್ ಅಲ್ಲಿ. Just as per climate risk index, ಈ ತರ we say this is our introduction. ಅದು ಇಂಟ್ರೊಡಕ್ಷನ್ ಅಂತೇಳಿ ಡೈರೆಕ್ಟ್ ನೀವು ಎಕ್ಸಾಮ್ ಆನ್ಸರ್ ಅಲ್ಲಿನೇ ಇಂಟ್ರೊಡಕ್ಷನ್ ಅಂತ ಬರೆಯಕ್ ಹೋಗ್ಬೇಡಿ. ಆತರ ಬಹಳ ಜನ ಮಾಡಿದ್ದಾರೆ. ನಾವು ಆನ್ಸರ್ ಕಾಪಿ ನೋಡ್ತಾ ಇರ್ತೀವಲ್ಲ, ಸ್ಟೂಡೆಂಟ್ಸ್ ವಿಲ್ ರೈಟ್ ಲೈಕ್ ದಟ್. ಸೊ ಯು ಶುಡ್ ನಾಟ್ ರೈಟ್ ಲೈಕ್ ದಟ್. ಇಟ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ವಿ ಸೇ, ರೈಟ್? ಏನಾದ್ರೂ ಕ್ವಶನ್ ಇದ್ರೆ ನನ್ಗೆ ಕೇಳಿ. You have any query, you can ask me. ಎಸ್ಸೆಗೆ ಅದೇ ಸರ್ ಹೇಳಿದ್ರಲ್ಲ, ನಿಮ್ಗೆ ಹೌ ಟು ಸ್ಟಿಕ್ ಟು ಅವರ್ ಸಿಲೆಬಸ್ ಇನ್ ಪ್ರಿಪರೇಷನ್ ಅಂದ್ರೆ, ಸಿಲೆಬಸ್ ಪ್ರಿಂಟ್ ತಗೊಳ್ಳಿ. ದೇರ್ ಆರ್ 4 GS 1, 2, 3, 4. ಅದ್ರಲ್ಲಿ GS 1 ಅಲ್ಲಿ ಡಿಫರೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ GS 3 ಅಲ್ಲಿ ಎನ್ವಿರಾನ್ಮೆಂಟ್ ಬರುತ್ತೆ, ಅಗ್ರಿಕಲ್ಚರ್ ಬರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ. ಸೊ ದೀಸ್ ಆರ್ ಯುವರ್ 3 ಮೇನ್ ಸಬ್ಜೆಕ್ಟ್ ಇನ್ಸೈಡ್ ದಟ್. ಸೆಷನ್ 1, ಸೆಷನ್ 2, ಸೆಷನ್ 3 ಅಂತ ಹೇಳಿ ಬರುತ್ತೆ. ಓಕೆ, ಆ ತರ ಸೆಷನ್ 1 to yes, for mains UPSC mains answer scripts you can refer, but you cannot delay totally on that, because it's a state level exam. Many things covers from state level. ಸೊ ನೀವು ಅದು ಒಂಥರ ಮಾಡೆಲ್ ಆನ್ಸರ್ ತರ ನೋಡ್ಕೋಬಹುದು, ರೈಟ್? ಇಷ್ಟು ಸಿಲೆಬಸ್ ಇದೆ, ಇಷ್ಟು ದಿನ ಇದೆ, 2 months ಸ್ಟ್ರಾಟಜಿ ಹಾಕೊಂಡ್ಬಿಡಿ. 2 months ಅಲ್ಲಿ ಆ ಸಿಲೆಬಸ್ ನೀವು ನೋಟ್ಸ್ ಪ್ರಿಪೇರ್ ಆಗಿ, ಮಾಡೆಲ್ ಆನ್ಸರ್ಸ್ ಪ್ರಿಪೇರ್ ಆಗಿ ಇದು ಮಾಡಬಹುದು. KS ಟಾಪರ್ಸ್ ಕಾಪಿ ಆ ತರ ನಮ್ಗೆ ಸಿಗಲ್ಲ, ಯಾವ ತರ UPSC ಸಿಗುತ್ತೆ. ಅದಕ್ಕೆ ಯು ಶುಡ್ ಜಾಯಿನ್ ಸಮ್ ಗುಡ್ ಟೆಸ್ಟ್ ಸೀರೀಸ್. essay writing, that also comes by experience. essay writing ಎಲ್ಲ you have to, ಅದೇ essay writing ಗೆ ಸಪರೇಟ್ ಒಂದು ಸೆಷನ್ ತಗೋತೀವಿ. ಓಕೆ, ಅವಾಗ ಬಿಕಾಸ್ ಇಟ್ ಟೇಕ್ಸ್ ಟೈಮ್, ಬಿಕಾಸ್ essay is totally on your writing skills. ಅದಕ್ಕೆ ಬಹಳ ಇವಾಗ 10 marks ಕ್ವಶನ್ಸ್ ಅವ್ರು ಹೇಳ್ತಾರೆ, ಸೈಲೆಂಟ್ ಫೀಚರ್ಸ್ ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಬಟ್ essay ಅಲ್ಲಿ ಆತರ ಹೇಳಲ್ಲ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಕ್ರಿಟಿಸೈಸ್, ಕ್ರಿಟಿಕಲಿ ಇವ್ಯಾಲ್ಯೂಯೇಟ್, ಈ ತರ ಕೇಳ್ಬಿಟ್ಟಿದ್ವಿ. ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ನಿಮ್ಗೆ ಹಾರ್ಡ್ಲಿ ಒಂದು 200 ಪಾಯಿಂಟ್ಸ್ ಸಿಗ್ಬೋದು, ಬಟ್ ಯು ಹ್ಯಾವ್ ಟು ರೈಟ್ ಇನ್ 600 ಪಾಯಿಂಟ್ಸ್. ಸೊ ಅದಕ್ಕೆಲ್ಲ ಯಾವ ತರ ಇಂಟ್ರೊಡಕ್ಷನ್ ಬೇಕು, ಯಾವ ತರ ಇದು ಬೇಕು ಅಂತ. We can
ಈ ತರ ಫಿಲಾಸಫಿಕಲ್ we have to practice because nowadays KPSC is going with in line of UPSC. As we have seen in the prelims, only 2 pairs are correct, 3 pairs are correct. As UPSC ಅಲ್ಲಿ start ಆಗಿತ್ತು. So for this time, ready for philosophical essay also. I think sir is going to come up with modules of preparation. If you guys want to join, you can join, right? Any other question? Okay, if you know question, we will end up. Whatever the question is there, sir's foresight discussion group is there. No? You can even put in that also, so that it can be taken over there also. And be confident, do your best. And if you guys are going to clear prelims, you are in the mains, then sarkari naukri ಅಷ್ಟು good service ಎಲ್ಲಿ ಇಲ್ಲ. Government will provide you a much more facilities and enough. And the main thing is the respect in this society. Money doesn't matter. ನೋಡಿ ಯಾವ್ಯಾವ ಕೆಲಸ, scrap ಕೆಲಸ, that's also a job for them who are doing that work also. They earn in crores. When we see in our department GST ಎಲ್ಲ ಇದ್ ನೋಡಿದ್ರೆ ಸ್ಕ್ಯಾಪ್ ಅವರೇ ಕೋಟಿಗಟ್ಲೆ ದುಡಿತಾ ಇದ್ದಾರೆ. So money doesn't matter. Respect in the society matters. For that, and the name for your parents which you come once you clear that exam, that will give you a punch in your life, right? So you should think about that. And ಈ ಸಲ ಒಳ್ಳೆ ಒಳ್ಳೆ ಪೋಸ್ಟ್ ಇದೆ. ನಮ್ಮ ಟೈಮಲ್ಲಿ ಏನು ಅಷ್ಟು ಪೋಸ್ಟ್ ಇರ್ಲಿಲ್ಲ. ಅದಕ್ಕೆ ದಯವಿಟ್ಟು ಚೆನ್ನಾಗಿ ಓದಿ. ಇದು ಲಾಸ್ಟ್ ಅಪಾರ್ಚುನಿಟಿ ಅಂತ ಓದಿ. ಎಷ್ಟು ಕಷ್ಟ ಆದ್ರೂ ಯಾವ ತರ ನೀವು ಮಾಡ್ಬೇಕು ಅಂದ್ರು ಅಷ್ಟು ವರ್ಕ್ ಮಾಡಿ. ಡೇ ಅಂಡ್ ನೈಟ್ ಯು ವರ್ಕ್ ಫಾರ್ ಇಟ್. ಸಿ, ಒಂದು ನಾರ್ಮಲ್ ರೂಟೀನ್ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಆಗಲ್ಲ. ಯು ಹ್ಯಾವ್ ಟು ಗೋ ಬಿಯಾಂಡ್ ಯುವರ್ ಎಫರ್ಟ್ಸ್, ರೈಟ್? It will, then only it will create some else to the candidates who are preparing rigorously and who are like, oh ಬರುತ್ತೆ ಚಲ್ತಾ ಅಂತ ಹೇಳಿ attitude. ಅದಕ್ಕೆ ನೀವೆಲ್ಲ ಚೆನ್ನಾಗಿ ಇದು ಮಾಡಿ. Yeah, surely we are there to guide you as, and don't rely on most of the sources. You will be true, I institute, I won't take the names of the institute. Our be true, you'll be true, value added material, adu idu anta heli you will end up with nothing. You stick on to one source, read, revise and revise. Whatever the questions come, you attend from that only correctly. You will fetch, if 10 marks question, if you get 6 to 7 marks from that, if you have written very well, it's a very head and very good score also, right? ಅದಕ್ಕೆ ಆ ತರ ಈ ತರ ಸೋರ್ಸ್ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಅಂಡ್ ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು. ಅಂಡ್ ವಿ ಆರ್ ದೇರ್ ಟು ಹೆಲ್ಪ್ ಯು ಇನ್ ಫ್ಯೂಚರ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಎವ್ರಿವನ್. Yes, surely sir will do on essay also. Okay, thank you everyone.